ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಮತಗಳ್ಳತನ ಹೇಗೆ ಸಾಧ್ಯ. ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದೂ ಕೂಡ ಮತ ಕಳ್ಳತನ ಮಾಡಲು ಸಾಧ್ಯವಿದೆಯೇ? ಈ ನಮ್ಮ ಚರ್ಚೆಯಲ್ಲಿ ಇವತ್ತು 3 ಮಂದಿ ಗಣ್ಯರು ನನ್ನ ಜೊತೆಗೆ ಚರ್ಚೆಗೆ ಸೇರ್ಕೊಳ್ತಾ ಇದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗರಾದಂತಹ ರಾಜ್ಯಸಭೆಯ ಮಾಜಿ ಸದಸ್ಯರು ಆಗಿರುವಂತಹ ಎಲ್ ಹನುಮಂತಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಪಟಾಪಟ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಆಮ್ ಆದ್ಮಿ ಪಕ್ಷದ ದರ್ಶನ್ ಜೈನ್ ಅವರು ರಾಜ್ಯ ವಕ್ತಾರರು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. 3 ಮಂದಿಯನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ಎಸ್ ಶ್ರೀನಿವಾಸ್, ಕಳೆದ 2 ದಿನಗಳಿಂದ ರಾಹುಲ್ ಗಾಂಧಿ ಅವರು ಸುದ್ದಿ ಮಾಡ್ತಾ ಇದ್ದಾರೆ. ದೆಹಲಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು, ಬೆಂಗಳೂರಿನಲ್ಲಿ ಪ್ರತಿಭಟನಾ ಸಭೆ ಆಯಿತು. ದೆಹಲಿಯ ಪತ್ರಿಕಾಗೋಷ್ಠಿನಲ್ಲಿ ಎಳೆಯಾಗಿ ಮಹದೇವಪುರ ಕ್ಷೇತ್ರದ ಒಂದು ವಿವರವನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಅವರ ಪ್ರಕಾರ ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿಯೂ ಕೂಡ ಬಿಜೆಪಿ ಪಕ್ಷದವರು ವಾಮ ಮಾರ್ಗದಿಂದ ಅಧಿಕಾರದ ಗದ್ದುಗೆಗೆ ಏರಲಿಕ್ಕೆ ಪ್ರಯತ್ನಿಸಿದ್ದಾರೆ ಮತ್ತು ಚುನಾವಣೆಯಲ್ಲಿ ಅಕ್ರಮಗಳನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ಚುನಾವಣಾ ಆಯೋಗ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ನೀವು ಸಾರ್ವಜನಿಕ ಸಭೆಯಲ್ಲಿ ಮಾತಾಡೋದಲ್ಲ, ದೂರು ಕೊಡಿ, ಅಫಿಡವಿಟ್ ಹಾಕ್ಬಿಟ್ಟು ದೂರು ಕೊಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಆಯೋಗದವರು ಕೊಟ್ಟಿದ್ದಾರೆ. ಅದು ಏನು ದೂರು ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಏನಾಗುತ್ತೆ ನೋಡೋಣ. ಬಟ್ ಈ ಮಹದೇವಪುರದಲ್ಲಿ ಈ ರೀತಿ ಇಷ್ಟೊಂದು ಕಳ್ಳ ಮತದಾನಗಳು ನಡೀತಾ, ಇಷ್ಟೊಂದು ಮಂದಿಯ ಹೆಸರುಗಳು ಡುಪ್ಲಿಕೇಟ್ ಆಗಿದೆಯಾ? ಒಂದೇ ಹೆಸರಿನ ವ್ಯಕ್ತಿಗಳಿಗೆ 4 ಮತ ಸಿಕ್ಕಿದೆ. ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ 30-40 ಜನ ಮತದಾರರ ಅಡ್ರೆಸ್ ಇದೆ. ಏನ್ ಹೇಳ್ತೀರಿ ಶ್ರೀನಿವಾಸ್ ಇದ್ರ ಬಗ್ಗೆ? ಅವರು ನಿನ್ನೆ ಇಲ್ಲಿ ಬಂದಾಗ ಬೆಂಗಳೂರಿಗೆ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಚುನಾವಣೆ ಕಮಿಷನ್ ಅಲ್ಲಿ. ನಾನು ಬರ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಅವರು ಹೋಗ್ಲಿಲ್ಲ, ಪಲಾಯನವಾದ ಮಾಡ್ಬಿಟ್ರು. ಪಲಾಯನವಾದವನ್ನ ಮಾಡಿ ಅಲ್ಲಿ ಬೇರೆ ನಾಯಕರನ್ನ ಕಳಿಸಿ ಅಲ್ಲಿಗೆ ಇವ್ರು ಪಲಾಯನವಾದ ಮಾಡಿದ್ರು ಸರ್. ಮತಗಳ್ಳತನ ಅನ್ನೋದಿದ್ರೆ, ಹಾಗೇನಾದ್ರೂ ಒಂದು ಇತಿಹಾಸ ಇದ್ರೆ, ಅದು ಅವರ ಅಜ್ಜಿಯಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ರಾಯಬರೇಲಿಯಲ್ಲಿ ರಾಜನಾರಾಯಣರು ವಿರುದ್ಧ ಗೆದ್ದಂತಹ ಒಂದು ಚುನಾವಣೆ ಏನು ಕೋರ್ಟಲ್ಲಿ ಅನರ್ಹ ಆಯ್ತು, ಶಿಕ್ಷೆಗೊಳಪಟ್ರು. ಅವರು ಕಾಂಗ್ರೆಸ್ DNA ನಲ್ಲಿ ಮತಗಳ್ಳತನ ಇರೋ ಸರ್. ಭಾರತೀಯ ಜನತಾ ಪಕ್ಷದ ಯಾವುದೇ ನಾಯಕ ಯಾವುದೇ ಚುನಾವಣೆಯಲ್ಲಿ ಇವತ್ತುವರೆಗೂ ಮತಗಳ್ಳತನ ಮಾಡಿ ಅನರ್ಹವಾದಂತ ಯಾವುದೇ ಉದಾಹರಣೆ ನಮ್ಗೆ ಇಲ್ಲ ಸರ್. ರಾಹುಲ್ ಗಾಂಧಿ ಹಿಟ್ ಅಂಡ್ ರನ್ ಕೇಸು. ಅವರು ಹೇಳ್ತಾರೆ, ಒಂದು ಫೇಕ್ ನೆರೇಟಿವ್ ನ ಫಿಕ್ಸ್ ಮಾಡ್ತಾರೆ. ಅದನ್ನು ಯಾವುದೇ ಕೋರ್ಟ್ ಆಫ್ ಲಾ ಇರ್ಬೋದು ಅಥವಾ ಕಾಂಪಿಟೆಂಟ್ ಅಥಾರಿಟಿ, ಸಾಂವಿಧಾನಿಕ ಸಂಸ್ಥೆಗಳು ಏನಿದೆ, ಚುನಾವಣಾ ಆಯೋಗ, ಅಂತ ಕಡೆ ಹೋಗಿ ಅವ್ರು ಯಾವತ್ತೂ ಅದನ್ನ ದೂರನ್ನ ಕೊಟ್ಟು ಅವ್ರು ಯಾವತ್ತೂ ಅದನ್ನ ಇದುವರೆಗೂ ಯಾವುದೇ ಮಾಡ್ಲಿಲ್ಲ ಸರ್. ಬೆಂಗಳೂರಿನ ಮತಗಳ್ಳತನ ಅಂತ ಏನೆಲ್ಲ ಅವರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಸರ್. ಇದರಲ್ಲಿ ನನ್ನೆ ನಮ್ಮ ಅರವಿಂದ್ ಲಿಂಬಾವಳಿಯವರು ಒಂದು ಫ್ಯಾಕ್ಟ್ಸ್ ನ ಒಂದು ಎಳೆಯಾಗಿ ಬಿಡಿಸಿಟ್ರು. ಅದಕ್ಕೆ ಕಾಂಗ್ರೆಸ್ನ ಯಾವುದೇ ವಕ್ತಾರರಾಗ್ಲಿ ನಾಯಕರಾಗ್ಲಿ ಇದುವರೆಗೂ ಯಾವುದೇ ಒಂದು ಕ್ಲಾರಿಟಿಯನ್ನ ಕೊಡ್ಲಿಲ್ಲ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಸರ್. ಅವ್ರು ಹೇಳೋದು ಮತಗಳ್ಳತನ ಒಬ್ರು 4 ಕಡೆ ಓಟ್ ಹಾಕಿದ್ದಾರೆ ಅಂತ. ನೆನ್ನೆ ದಾಖಲೆಗಳ ಸಮೇತ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ, 4 ಕಡೆ ಅವರು ಅಪ್ಲೈ ಮಾಡ್ಕೊಂಡಿದ್ರು, ಹೌದು ಆಗ್ಲಿಲ್ಲ, 1 ಕಡೆ ಮಾತ್ರ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ನ ಯಾವುದೇ ನಾಯಕರು ನಿನ್ನೆ ಸಂಜೆಯಿಂದ ಈ ಕ್ಷಣದವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಹನುಮಂತಯ್ಯ ಏನ್ ಹೇಳ್ತಾ ಇದ್ದೀರಿ? ಶ್ರೀನಿವಾಸ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ನೀವು? ರಾಹುಲ್ ಗಾಂಧಿ ಅವರ ಬಗ್ಗೆ ಬಹಳ ಗಂಭೀರವಾದಂತಹ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಅವರು. ಈ ಬಿಜೆಪಿ ಪಕ್ಷ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾಡಿರೋ ಆರೋಪಗಳು ಹೊಸದೇನಲ್ಲ. ಸುಮಾರು 20 ವರ್ಷಗಳಿಂದ ಇದೇ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ಅವರು ಬಡವರಿಗೆ, ದೇಶದ ಜನರಿಗೆ ಏನು ಖರ್ಚು ಮಾಡಿಲ್ಲ. ರಾಹುಲ್ ಗಾಂಧಿ ಅವಹೇಳನ ಮಾಡ್ಲಿಕ್ಕೆ ಖರ್ಚು ಮಾಡಿದ್ದಾರೆ. ಆ ಥರದ ಒಂದು ಫೇಕ್ ನೆರೆಟಿವ್ ಅನ್ನ ಪಪ್ಪು ಅಂತ ಕರೆಯಕ್ಕೆ ಒಂದು 16,000 ಕೋಟಿ ಖರ್ಚು ಮಾಡಿದ್ದಾರೆ ಅವರು, ಪಪ್ಪು ಅಂತ ಪ್ರಚಾರ ಮಾಡಕ್ಕೆ. ಅದು ಒಂದ್ ಕಡೆ. ಬಟ್ ಅದನ್ನ ಮೀರಿ ರಾಹುಲ್ ಗಾಂಧಿಯವರು ಹುಟ್ಟಿದೆದ್ದು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅದು ಗಮನದಲ್ಲಿರ್ಬೇಕು. ವಿರೋಧ ಪಕ್ಷದ ನಾಯಕರನ್ನ ನಾವು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. ಸೊ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಮಹತ್ವ ಇದೆಯೋ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಅಷ್ಟೇ ಮಹತ್ವ ಇದೆ. ಬಿಜೆಪಿ ಈವರೆಗೆ ತೆಗೆದುಕೊಂಡಿರುವ ಮತಗಳ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಮತಗಳು ಅವ್ರ ವಿರುದ್ಧವಾಗಿವೆ ದೇಶದಲ್ಲಿ. ಅದು ಕೂಡ ನಮಗೆಲ್ಲ ಗೊತ್ತಿರುವ ಸಂಗತಿ. ವಿಶೇಷವಾಗಿ ಬೆಂಗಳೂರಿನ ಉದಾಹರಣೆಯನ್ನ ಕೊಟ್ಟ ಮೇಲೆ ಮಹದೇವಪುರ ಕ್ಷೇತ್ರದ ಉದಾಹರಣೆ ವಿಶೇಷವಾಗಿ ಕೊಟ್ಟಿದ್ದು.
ಇದು ಮತಗಳ್ಳತನ ಹೌದಾ ಅಲ್ವಾ ಅನ್ನೋದನ್ನ ಜನರು ತೀರ್ಮಾನ ಮಾಡಬೇಕು. ನಾನು ಯಾಕೆ ಜನರು ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ಒಂದು ಸುಮಾರು 11,000 ಜನ ಡೂಪ್ಲಿಕೇಟ್ ವೋಟರ್ಸು ಇಲ್ಲಿ ಲಿಸ್ಟ್ ನಲ್ಲಿ ಪ್ರೂವ್ ಆಗಿದ್ದಾರೆ. ಹಾಗೆ ಫೇಕ್ ವೋಟರ್ಸು ಸುಮಾರು 40,000 ಜನ ಇದ್ದಾರೆ ಅಂತ ಅಂದಾಜಿಸಲಾಗಿದೆ. ಆಮೇಲೆ ಒಂದೇ ಮನೆಯಲ್ಲಿ 80 ಓಟುಗಳು, ನೀವು 30-40 ಅಂದ್ರೆ ಒಂದು ಅಡ್ರೆಸ್ ಇಲ್ಲದ ಮನೆಯಲ್ಲಿ, ಅಡ್ರೆಸ್ ಇರುವ ಮನೆಯಲ್ಲಿ 80 ಜನ ವೋಟರ್ಸು. ಸಿಂಗಲ್ ಬೆಡ್ರೂಮ್ ಹೌಸ್ ಅದು. ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ನಲ್ಲಿ 80 ಜನ ಇರೋದಕ್ಕೆ ಸಾಧ್ಯವೇ? 80 ಜನ ಒಂದೇ ಅಡ್ರೆಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಬೋಗಸ್ ವೋಟರ್ಸ್ ಲಿಸ್ಟ್ ಅಲ್ವೇ? ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಹಾಗೇನೆ ಡಿಫರೆಂಟ್ ಫ್ಯಾಮಿಲಿಯ 46 ಜನ ಒಂದೇ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಏನಂತ ಕರಿಬೇಕು? 46 ಜನ ವೋಟರ್ಸು ಡಿಫರೆಂಟ್ ಫ್ಯಾಮಿಲಿಯವರು ಒಂದೇ ಅಡ್ರೆಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ವ್ಯಾಲಿಡ್ ವೋಟರ್ಸು ಸುಮಾರು 40,000 ಜನ ಇದ್ದಾರೆ ಇಲ್ಲಿ. ಆಮೇಲೆ ಫೋಟೋವೇ ಇಲ್ಲದೆ ಇರತಕ್ಕಂಥ ಮತದಾರರ ಪಟ್ಟಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಯಾರು ಬೇಕಾದ್ರೂ ಬಂದಲ್ಲಿ ವೋಟ್ ಮಾಡಬಹುದು. ಫೋಟೋ ಇಲ್ಲದೆ ಇರೋ ಮತದಾರರ ಪಟ್ಟಿ. ನಾನು ಮತದಾರರ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ದೇಶದ ಜನರ ಮುಂದೆ ಟಿವಿ ಚಾನೆಲ್ಗಳಿಗೆಲ್ಲ ಹಿಡಿದು ತೋರಿಸಿದ್ದಾರೆ. ಆಮೇಲೆ ಫಾರ್ಮ್ ನಂಬರ್ 6 ಅನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ಅಂದ್ರೆ ನಾನು ಮೊದಲ ವರ್ಷದ ಮತದಾರ, ಮೊದಲ ಬಾರಿಗೆ ಮತದಾರ ಅಂತ ಹೇಳ್ಕೊಂಡು ಸುಮಾರು 40,000 ಜನ 36,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಹಳ ಆಶ್ಚರ್ಯ ಅಂದ್ರೆ ಏನ್ ಗೊತ್ತಾ, 60ರಿಂದ 90 ವರ್ಷದಲ್ಲಿರೋರು ಮೊದಲ ಸಾರಿಯ ಮತದಾರರು ಅಂತ ಫಾರಂ ನಂಬರ್ 6 ಹಾಕೊಂಡು ಮತದಾರರಾಗಿದ್ದಾರೆ. ಇದನ್ನ ನೋಡಿದ್ರೆ ಯಾರಾದ್ರೂ 70 ವರ್ಷದವರು, 60 ವರ್ಷದವರು, 80 ವರ್ಷದವರು, 90 ವರ್ಷದವರು ಮೊದಲ ಬಾರಿಯ ಮತದಾರರಾಗುವುದು ಸಾಧ್ಯವೇ? ಹಾಗೆ ರಿಜಿಸ್ಟರ್ ಮಾಡ್ಕೊಂಡಿರೋದು ಇಟ್ ಈಸ್ ಎ ಕ್ಲಿಯರ್ ಮಿಸ್ಯೂಸ್ ಆಫ್ ದಿ ಫಾರಂ ನಂಬರ್ 6 ವಿಚ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಪ್ರೊವೈಡೆಡ್. ಸೊ ಇಷ್ಟನ್ನ ಒಂದು ಕ್ಷೇತ್ರದಲ್ಲಿ ನೀವು ಅಂದಾಜಿಸಲಾಗಿರುವ ಸುಮಾರು 1 ಲಕ್ಷ ಮತಗಳು ಬೋಗಸ್ ಮತದಾನ ಆಗಿದೆ ಅನ್ನೋದು ಯಾವ ಅನುಮಾನಕ್ಕೂ ಎಡೆ ಮಾಡುವ ಸಂಗತಿ ಅಲ್ಲ. ಮತ್ತು ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯೂಯೆನ್ಸಿ, ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯೆನ್ಸಿಲಿ ನಾವು ಸೋತಿರೋದು ಈ ಮಹದೇವಪುರದಲ್ಲಿ ಎಷ್ಟು ಮತಗಳ ಅಂತರ ಬಂದಿದೆಯೋ ಆ ಮತಗಳ ಅಂತರದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಸೋತಿದ್ದಾರೆ. 7 ಮತಕ್ಷೇತ್ರಗಳಲ್ಲಿ ಮೆಜಾರಿಟಿಯನ್ನು ಪಡೆದ ಕಾಂಗ್ರೆಸ್ಸಿನ ಅಭ್ಯರ್ಥಿ 1 ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಹಿನ್ನಡೆಯನ್ನ ಅನುಭವಿಸಿ ಸೋತಿರೋದನ್ನ ನೋಡಿದ್ರೆ, ಆಲ್ ಇಂಡಿಯಾ 25 ಮತಕ್ಷೇತ್ರಗಳಲ್ಲಿ 30,000 ಅಂತರದಿಂದ ಬಿಜೆಪಿ ಅವರು ಗೆದ್ದಿದ್ದಾರೆ ಅಂತ ಹೇಳೋದೇನೆ. ಒಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ 30,000 ಮತಗಳ ಅಂತರ ಇದೆಯಲ್ಲ, ಅದು ಮ್ಯಾನೇಜಬಲ್ ಮತ್ತು ಮ್ಯಾನೇಜ್ಡ್ ವೋಟರ್ಸ್ ಅವು. ಇದನ್ನ ನೋಡಿದ್ರೆ ಮತಗಳ್ಳತನ ನಡೆದಿಲ್ಲ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ಈ ಪ್ರಶ್ನೆ ಜನತಾ ನ್ಯಾಯಾಲಯದ ಮುಂದೆ ಇದೆ. ಜನತಾ ನ್ಯಾಯಾಲಯ ಇದರ ಬಗ್ಗೆ ಸರಿಯಾದ ತೀರ್ಮಾನವನ್ನ ಕೈಗೊಳ್ತದೆ ಅನ್ನುವ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಎಸ್ ದರ್ಶನ್, ಇದು ನಾವು ಇದುವರೆಗೆ ನಾವು ಚುನಾವಣಾ ಅಕ್ರಮಗಳಿಗೆ ಸಂಬಂಧಿಸಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ 300 ರೂಪಾಯಿ ಕೊಟ್ರು, ಇಲ್ಲಿ 500 ರೂಪಾಯಿ ಕೊಟ್ರು, ಇಲ್ಲಿ 1000 ರೂಪಾಯಿ ಕೊಟ್ರು, ದುಡ್ಡು ಕೊಟ್ಟು ವೋಟ್ ಹಾಕಿಸ್ತಾರೆ ಅನ್ನುವಂಥದ್ದು. ಬಟ್ ಈಗ ಸ್ವರೂಪನೇ ಪೂರ್ತಿ ಬದಲಾದ ಹಾಗೆ ಕಾಣಿಸ್ತಾ ಇದೆ. ಚುನಾವಣೆಯಲ್ಲಿ ಮೋಸ ಮಾಡೋದು ಎಷ್ಟು ಸುಲಭ ಆಗಿದೆ ಅನ್ನೋದು ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಅದನ್ನ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದಾಗ ನಮಗೆ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋದು ಚರ್ಚೆ ಮಾಡೋಣ ಅದನ್ನ. ಬಟ್ ಈ ತರ ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು, ಈಗ ನೀವು ಆಮ್ ಆದ್ಮಿ ಪಕ್ಷದಲ್ಲಿ ಸಾಮಾನ್ಯವಾಗಿ ಚುನಾವಣಾ ಮೆಷಿನರಿ ನಮ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ದೇಶದ ಬಹುತೇಕ ರಾಜ್ಯಗಳಲ್ಲಿ ನೀವು ಎಲ್ಲಿದ್ದೀರಿ ಅಲ್ಲೆಲ್ಲ ಕೂಡ ನೀವು ಇದನ್ನ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀರಿ. ನೀವು ನಿಮ್ಮ ಅನುಭವ ಏನ್ ಹೇಳುತ್ತೆ? ಸರ್, ಎಲ್ಲರಿಗೂ ನಮಸ್ಕಾರ. ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಚುನಾವಣಾ ಆಯೋಗ ಏನಿದೆ ಅದು ಬಿಜೆಪಿಯ ಸಬ್ಸಿಡರಿ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. 2018ನೇ ಇಸ್ವಿಯಿಂದ ಈವರೆಗೆ ಒಂದು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಏನಿದೆ ಅದು ಸಂಪೂರ್ಣವಾಗಿ ಕಡಿತ ಆಗೋಗಿದೆ. ಕಳೆದ ಲೋಕಸಭಾ ಚುನಾವಣೆ ಆದಾಗ್ಲೂ ಕೂಡ, 2019ರಲ್ಲಿ ಚುನಾವಣೆ ಆದಾಗ್ಲೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ, ಹೆಚ್ಚು ಕಡಿಮೆ ಒಂದು 15 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲೇನೆ ಪೋಲಾಗಿರೋ ವೋಟ್ಗಿಂತ ಜಾಸ್ತಿ ಇದಕ್ಕೆ ಇದು ಎಣಿಕೆ ಆಗಿರೋ ಮತಗಳು ಜಾಸ್ತಿ ಇದ್ವು. ಇನ್ನು ನನ್ನ ಸ್ವಂತ ಅನುಭವ ಹೇಳೋದಾದ್ರೆ, ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ನಾನು 2 ತಿಂಗಳುಗಳ ಕಾಲ ಅಲ್ಲಿ ತೊಡಗಿಸ್ಕೊಂಡಿದ್ದೆ. ದೆಹಲಿನಲ್ಲಿ ಇವತ್ತಿನ ತನಕ ನಡೆದಿರುವಂತಹ ಚುನಾವಣಾ ಅಕ್ರಮಗಳಲ್ಲೇ ಅದೊಂದು ಬಹಳ ದೊಡ್ಡ ಅಕ್ರಮಗಳಲ್ಲಿ ಬಹಳ ದೊಡ್ಡ ಅಕ್ರಮಗಳು.
ಆದ್ರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಬೇರೆ ಯಾರಾಗ್ಲಿ ಮಾತಾಡ್ಲಿಲ್ಲ. ನಾವು ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಎಸ್ಪೆಷಲಿ ಮಹದೇವಪುರದ, ಎಸ್ಪೆಷಲಿ ಬೆಂಗಳೂರು ಸೆಂಟ್ರಲ್ ವಿಚಾರನೇ ಮಾತಾಡ್ತೀನಿ. ಬೆಂಗಳೂರು ಸೆಂಟ್ರಲ್ ಲೋಕಸಭೆಯಲ್ಲಿ ಬರುವಂತಹ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವೋಟರ್ಸ್ ಇದಾರಲ್ಲ, 80 ವರ್ಷದ ಮೇಲ್ಗಡೆ ಇರುವಂತ ವೋಟರ್ಸ್ ಇದಾರಲ್ಲ, ಅವರಿಗೆ ಮನೆಗೆ ಹೋಗಿ ವೋಟ್ ಹಾಕುವಂತ ಫೆಸಿಲಿಟಿ ಇದೆ. ಚುನಾವಣಾ ಆಯೋಗ ಏನ್ ಮಾಡಿತ್ತು ಅಂದ್ರೆ, ಬಿಜೆಪಿಯ ಕಾರ್ಯಕರ್ತನ ಕರ್ಕೊಂಡೋಗಿ ಅಲ್ಲಿ ಎಲ್ಲಾರನ್ನು ಕೂಡ ವೋಟ್ ಹಾಕ್ತಿದ್ರು. ವಿರುದ್ಧ ನಾವು ಎವಿಡೆನ್ಸ್ ಸಮೇತ ವಿಡಿಯೋ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ. ಆ ದೂರದ ಪ್ರತಿ ಇದೆ. ಇವತ್ತಿನ ತನಕ ಚುನಾವಣಾ ಆಯೋಗ ಅದರ ಮೇಲೆ ಆಕ್ಟ್ ಮಾಡಿಲ್ಲ. ಮಜಾ ಕೊಡ್ತಿರ್ರಿ ದರ್ಶನ್ ಸರ್, ಆ ಎವಿಡೆನ್ಸ್ ಇದೆ. ನಾನು ಆ ದೂರಿನ ಪ್ರತಿ ಸಮೇತ ನಾನು ತೋರಿಸ್ತೀನಿ. ಒಳ್ಳೆ ಕತೆ. ಆಮೇಲೆ ರಾಹುಲ್ ಗಾಂಧಿ ಅವರು, ಆಮೇಲೆ ಇನ್ನೊಂದು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಇವಾಗ್ಲೇ. ಬೆಂಗಳೂರಿನಲ್ಲೇನೆ ಒಂದು ಸಿಂಪಲ್ ಎಕ್ಸಾಂಪಲ್, BL ಸಂತೋಷ್ ಅಂತ ಹೆಸರಿರುವಂತ ವ್ಯಕ್ತಿ 2 ಮತಕ್ಷೇತ್ರಗಳಲ್ಲಿ ಆತನಿಗೆ ವೋಟ್ ಇದೆ. 2 ಡಿಫ್ರೆಂಟ್ ವೋಟರ್ ಐಡಿ ಇದೆ. ಫೋಟೋ 2 ಒಂದೇ. ನನ್ನ ಹತ್ರ ಅಧಿಕೃತ ಕಾಪಿ ಇದೆ, ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು. ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಇವಾಗ ಸೆಂಡ್ ಮಾಡ್ತಾ ಇದ್ದೀನಿ. ನಾನು BL ಸಂತೋಷ್ ಅನ್ನುವಂತ ವ್ಯಕ್ತಿದು ಇಲ್ಲ ಶ್ರೀನಿವಾಸ್, ಈಗ ಒಂದು ಏನು ಅಂತ ಹೇಳಿ, ಇದು ಚಾಮರಾಜಪೇಟೆನಲ್ಲೂ ಇದೆ. ನಗುವ ಸಂಗತಿ ಅಲ್ಲ ನಾನು ಹೇಳೋದು. ಸರ್ ನಗುವ ಸಂಗತಿನ ಸರ್, ನಾನು ಯಾಕೆ ನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ, ನೀವು ನನ್ ಪ್ರಶ್ನೆ ಕೇಳಿ. ಒಂದ್ ನಿಮಿಷ ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ಅವರು ಕೂಡ ಆ ದಾಖಲೆಗಳನ್ನು ಬಹಳ ಸ್ಪಷ್ಟವಾಗಿ ತೋರಿಸಿದ್ರು. ಅದು ಚುನಾವಣಾ ಆಯೋಗ ಕೊಟ್ಟಿರುವಂತ ದಾಖಲೆ, ಅವ್ರು ಅಲ್ಲಿಂದಲೇ ತಗೊಂಡ್ಬಿಟ್ಟು ಕೊಟ್ಟಿರೋದು ನಮಗೆ. ಈಗ ಅವ್ರೇನೋ ಇಲ್ಲ ಇದು ಈ ತರ ಇದೆ ದಾಖಲೆಗಳಿಲ್ಲದೆ ಮಾತಾಡಿದ್ರೆ ಒಂಥರ ಬೇರೆ. ಒಬ್ಬರ ಹೆಸರಿನಲ್ಲಿ 4-5 ಕಡೆ ಇರುವಂತದ್ದು ಹೆಸರು, ಆಮೇಲೆ ಒಂದು ಸಿಂಗಲ್ ಬೆಡ್ರೂಮ್ ಹೊಸ ಮನೆಯಲ್ಲಿ 40-80 ಜನ ವಾಸವಾಗಿರುವಂತ ವಿಳಾಸವನ್ನು ಕೊಡೋದು, ಇದರಲ್ಲಿ ಏನನ್ನು ಸೂಚಿಸ್ತದೆ ಇದು? ಸರ್ ನೋಡಿ ಸರ್, ನಮ್ಮ ಇವರು ದರ್ಶನ್ ಹೇಳ್ತಿದ್ರು, ಅದ ಪದೇ ದೆಹಲಿಗೆ ಹೋಗ್ತಾ ಇದ್ರು. ಅವ್ರ ದೆಹಲಿನಲ್ಲಿ ಅವ್ರ ಕರ್ನಾಟಕ ಬರ್ಲಿ ನೋಡಿ ಸರ್. ಒಂದು ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ಅನ್ನೋದು ಒಂದು ಸಾಂವಿಧಾನಿಕ ಸಂಸ್ಥೆ, ಅದೇ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ, ಸರಿ. ಆದ್ರೆ ಒಂದ್ ನಿಮಿಷ ದರ್ಶನ್ ಕೇಳಿಸ್ಕೊಳ್ಳಿ, ಆಮೇಲೆ ಕೊಡಿರಂತ. ನಾವ್ ಅದನ್ನ ದೆಹಲಿದ ಆಮೇಲೆ ಡಿಬೇಟ್ ಮಾಡೋಣ. ನೀವು ಸೋತ್ ಸುಣ್ಣ ಆಗ್ಬಿಟ್ಟಿದ್ದೀರಾ, ದೆಹಲಿದ ಆಮೇಲೆ ಮಾತಾಡೋಣ. ಈ ಕರ್ನಾಟಕಕ್ಕೆ ಸೀಮಿತ ಆಗೋಣ. ಹೌದ್ರಿ, ನೀವು ಸೋತ್ 3 ಸಾರಿ ನೀವು ಗೆದ್ರಿ. 3 ಸಾರಿ ಗೆದ್ದಾಗ ಚುನಾವಣೆ ಎಲ್ಲ ಚೆನ್ನಾಗಿ ನಡೀತು. ಈ ಸಾರಿ ಶೀಶ್ ಮಹಲ್ ಕಟ್ಸ್ಕೊಂಡು ಸೋತ್ ಮನೆಗೆ ಹೋದಾಗ ಇವತ್ತು ಚುನಾವಣೆ ಅಕ್ರಮ ಆಗ್ಬಿಟ್ಟಿದೆ ನಿಮ್ಗೆ. ಚುನಾವಣೆ ಚೆನ್ನಾಗಿ ನಡೀತಾ, ಚುನಾವಣೆ ಚೆನ್ನಾಗಿ ಮಾಡ್ತಾ ಚುನಾವಣೆ. ಶ್ರೀನಿವಾಸ್ ಈಗ ನಾನು ಕೇಳಿದ ಸರ್ ಒಂದ್ ನಿಮಿಷ ನಾನು ಉತ್ತರ ಕೊಡ್ತೀನಿ ಸರ್. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬಂದ್ರು. ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಒಂದು ಸ್ವತಂತ್ರ ಸಂಸ್ಥೆ, ನಂಬರ್ 1. ನಂಬರ್ 2, ಚುನಾವಣಾ ಮತಗಳ ಏನಿದೆ, ಮತದಾರರ ಪಟ್ಟಿ ಮಾಡೋದು ಕೇಂದ್ರ ಸರ್ಕಾರದಿಂದ ಯಾರೋ ಇವರು ಚುನಾವಣಾ ಆಯೋಗದ ಕಮಿಷನರ್ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ, ಬಿಜೆಪಿ ನಾಯಕರು ಬಂದು ಯಾರು ಮಾಡಲ್ಲ. ಮಾಡೋದು ಯಾರು? ಚುನಾವಣಾ ಇದನ್ನ ಮತದಾರರ ಪಟ್ಟಿಯನ್ನ ಇಲ್ಲಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಶಿಕ್ಷಕರು, ಎಲ್ರೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತವ್ರು. 2023ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ಬಂತು. 2024ರಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಎಲ್ಲ ನೀವು ಹೇಳ್ದಾಗೆ ಸರ್, ಅನೀಫ್ ಸರ್ ನೀವು ಹೇಳಿದ್ರಿ, ನಮಗೆ ರಾಜಕೀಯ ಪಕ್ಷಗಳಿಗೆ ಮತದಾರರ ಪಟ್ಟಿಯ ಕರಡನ್ನ ಕೊಡ್ತಾರೆ. ಎಲ್ಲಾ ಪಕ್ಷದಲ್ಲಿ BLA 1 ಇರ್ತಾರೆ, BLA 2 ಇರ್ತಾರೆ, BLOಗಳು BLAಗಳಿರ್ತಾರೆ. ಅವರು ಪರಿಷ್ಕರಣೆ ಮಾಡಿದ ತಕ್ಷಣ ವಾಪಸ್ ನಮ್ದು ಅಬ್ಜೆಕ್ಷನ್ ಇದ್ರೆ ನಾವು ಫೈಲ್ ಮಾಡ್ತೀವಿ. ಅದಾದ್ಮೇಲೆ ಪರಿಷ್ಕರಣೆ ಆದಂತ ಪಟ್ಟಿಯನ್ನ ಮತ್ತೆ ಅವರು ನಮ್ಗೆ ವಾಪಸ್ ಕೊಡ್ತಾರೆ. ಅದಾದ್ಮೇಲೆ ಏನಾದ್ರು ಅದು ಫೈನಲ್ಲು. ನಾನ್ ಪ್ರಶ್ನೆ ಕೇಳೋದು ಹನುಮಂತಯ್ಯ ಸಾಹೇಬ್ರನ್ನ, ಇಷ್ಟೆಲ್ಲ ಆಗ್ಬೇಕಾದ್ರೆ, ಇಷ್ಟೆಲ್ಲ ಆದ್ರೂ ನೀವ್ ಯಾಕೆ ಅಬ್ಜೆಕ್ಷನ್ ಮಾಡ್ಲಿಲ್ಲ? ನಿಮ್ BLOಗಳು ಏನ್ ಮಾಡ್ತಾ ಇದ್ರು? ಕಡ್ಲೆಪುರಿ ತಿಂತಾ ಇದ್ರ? ನಂಬರ್ 1. ನಂಬರ್ 2, 2 ಸಾರಿ ಚುನಾವಣೆ ಇದು ವೋಟ್ ಹಾಕಿದ್ದಾರೆ ಅಂತ ಕೇಳ್ತಾ ಇದಾರೆ. ಪ್ರತಿ ಬೂತಲ್ಲೂ ಆಯಾ ಪಕ್ಷದ ಏಜೆಂಟ್ಗಳು ಕುಳಿತಿದ್ದಾರೆ ಸರ್. ಅವ್ರೇನ್ ಕಡ್ಲೆಪುರಿ ತಿಂತಾ ಇದ್ರ ಅಲ್ಲಿ ಕುಳಿತುಕೊಂಡು? ಅಬ್ಜೆಕ್ಷನ್ ಯಾಕೆ ಮಾಡ್ಲಿಲ್ಲ? ನಿನ್ನೆ ರಾಹುಲ್ ಗಾಂಧಿ ಅವರು ಏನು ಮೊನ್ನೆ ದೆಹಲಿನಲ್ಲಿ ಮಾಡಿದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ನ, ಅದ್ರಲ್ಲಿ ತೋರಿಸಿದ್ದೇನು ಅಂದ್ರೆ ಒಬ್ಬ ಮಹಿಳೆ 2 ಕಡೆ ಚುನಾವಣೆ ಇದೆ ಮತ ಚಲಾವಣೆ ಮಾಡಿದ್ದಾರೆ ಅಂತ. ಆದ್ರೆ ಆ ಅಮ್ಮ 2 ಕಡೆ ಹೆಸರಿದೆ, ಆದ್ರೆ ಒಂದೇ ಕಡೆ ಮತ ಚಲಾವಣೆ ಮಾಡಿರೋದು. ಅದು ನಿನ್ನೆ ಅರವಿಂದ್ ಲಿಂಬಾವಳಿ ಅವರು ಅದನ್ನ ಅತ್ಯಂತ ಸ್ಪಷ್ಟವಾಗಿ ತಮ್ಮ ದಾಖಲೆಗಳ ಸಮೇತವನ್ನ ನಿರೂಪಿಸಿದ್ದಾರೆ. ಅದ್ರ ಜೊತೆಗೆ ನನ್ಗೆಲ್ಲ ಹನುಮಂತಯ್ಯ ಸಾಹೇಬ್ರನ್ನ ಕೇಳಿ ನಾನೊಂದು ಮೊದಲನೇ ಪ್ರಶ್ನೆ ಕೇಳಿದೆ. ಮತಗಳ್ಳತನ ಅನ್ನೋದು ಇದ್ದು ಏನಾದ್ರೂ ಮತಗಳ್ಳತನ ಆಗಿದ್ರೆ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು
ಅನರ್ಹ ಘೋಷಿತ ಅಪರಾಧಿ ಸರ್, ಘೋಷಿತ, ಅದಕ್ಕೆ ಉತ್ತರ ಕೊಡ್ಲಿಲ್ಲ ಹನುಮಂತಯ್ಯ ಸಾಹೇಬ್ರು. ಘೋಷಿತ ಅಪರಾಧಿ, ಇವತ್ತವರೆಗೂ ಆ ಕೇಸ್ ಇನ್ನೂ ಚಾಲ್ತಿಯಲ್ಲಿದೆ. ಅದನ್ನ ಮುಚ್ಚಾಕೋದಿಕ್ಕೆ ಸಂವಿಧಾನವನ್ನ ಕತ್ಲಲ್ಲಿಟ್ಟು ಎಮರ್ಜೆನ್ಸಿ ಹಾಕಿದ್ರು. ಆದ್ರೆ ಈ ಕ್ಷಣದವರೆಗೂ ಆ ಆದೇಶ ಚಾಲ್ತಿಯಲ್ಲಿದೆ, ಅದಕ್ಕೆ ಯಾವುದೇ ಸ್ಟೇ ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಹನುಮಂತಯ್ಯ ಸಾಹೇಬ್ರು ಉತ್ತರ ಕೊಡ್ಲಿಲ್ಲ. ಮತ್ತೆ ಇನ್ನೂ ಒಂದು ಹೇಳಿದ್ರು, ಒಂದು ಮನೆಯಲ್ಲಿ 80 ಜನ ಹೇಗಿರಕ್ ಸಾಧ್ಯ ಅಂತ. ಸರ್, ಅದೊಂದು ವಲಸಿಗರ ಏರಿಯಾ ಮಹದೇವಪುರ, ಅಲ್ಲೆಲ್ಲ ಡಾರ್ಮೆಂಟ್ರೀಸ್ ತುಂಬಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ ಚುನಾವಣಾ ಆಯೋಗದ ಯಾವುದೇ ಒಂದು ಅನುಮತಿ ಇಲ್ಲ ಅಂದ್ರೂ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆ ಮನೆಗಳು ಡಾರ್ಮೆಂಟ್ರಿಗಳಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಒಂದು ಯಾವ್ದೋ ಬೆಡ್ರೂಮ್ ಮನೆ ಅಲ್ಲ. ಹನುಮಂತಯ್ಯ ಸಾಹೇಬ್ರು ಹೇಳ್ದಾಗೆ ಬೇಕಾದ್ರೆ ನೀವು ಬಂದ್ಬಿಡಿ, ನಾನು ಬರ್ತೀನಿ. ನಿನ್ನೆ ಯಾವ ಒಂದು ಅಲಿಗೇಷನ್ ರಾಹುಲ್ ಗಾಂಧಿ ಮಾಡಿದ್ದಾರೆ, ಅದು ಡಾರ್ಮೆಂಟ್ರಿ. ಅಂದ್ರೆ ವಲಸೆ ಕಾರ್ಮಿಕರು ಬರ್ತಾರೆ ಅಲ್ಲಿಗೆ, ವಲಸೆ ಕಾರ್ಮಿಕರು ಬರ್ತಾ ಇರ್ತಾರೆ ಸರ್. ಕರ್ನಾಟಕದ ಅತಿ ಹೆಚ್ಚು ಸರ್, ನೋಡಿ ಸರ್, ಮಹದೇವಪುರ ಅತಿ ಹೆಚ್ಚು ಕಾರ್ಖಾನೆಗಳನ್ನ ಹೊಂದಿರ್ತಕ್ಕಂತ ಒಂದು ಪ್ರದೇಶ. ಅಲ್ಲಿ ವಲಸೆ ಕಾರ್ಮಿಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎರಡು ಸರ್, ಇವ್ರು ಎಷ್ಟೊಂದು ದ್ವಂದ್ವ ನೀತಿಯನ್ನು ಕಾಂಗ್ರೆಸ್ನವ್ರು ಇಟ್ಕೊಂಡಿದ್ದಾರೆ ಅಂದ್ರೆ, ಅಲ್ಲಿ ಬಿಹಾರಲ್ಲಿ ಮತ ಪರಿಷ್ಕರಣೆ ಮಾಡೋಣ ಅಂದ್ರೆ ಬೇಡ ಅಂತ ಹೇಳಿ ಇಡೀ ಪಾರ್ಲಿಮೆಂಟ್ ನೇ ನಿಲ್ಸ್ತಾರೆ. ಇವರು ನಡೆ ಕೊಡೋದಿಲ್ಲ. ಇಲ್ಲಿ ಬಂದು ಮತ ಪರಿಷ್ಕರಣೆ ಮಾಡ್ತಾರಂತ ಇವರ ಎಡಬಿಡಂಗಿ. ಇದಕ್ಕಿಂತ ಏನ್ ಸರ್ ಸಾಕ್ಷಿ ಬೇಕು? ಇವ್ರು ಕಾಂಗ್ರೆಸ್ ಪಕ್ಷದ ಎಡಬಿಡಂಗಿತನಲ್ವಾ ಇದು? ಎಸ್ ಹನುಮಂತಯ್ಯ ಅವರೇ, ಮತ ಪರಿಷ್ಕರಣೆ ಆಗ್ಬೇಕಾಗಿರೋದು ಚುನಾವಣಾ ಆಯೋಗದ ಮೊದಲ ಕರ್ತವ್ಯ. ಅದು ಯಾರು ಸೇರ್ಬೇಕು, ಯಾರನ್ನ ತೆಗಿಬೇಕು, ಯಾರು ಇಲ್ಲ ಅವ್ರನ್ನ ತೆಗಿಬೇಕು, ಯಾರು ಸೇರ್ಬೇಕು, ಅದು ಮೊದಲನೇ ಕರ್ತವ್ಯ. ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು. ಚುನಾವಣಾ ಆಯೋಗದ ನೇಮಕವನ್ನೇ ಬುಡಮೇಲು ಮಾಡಿದವರು ಮೋದಿ ಮಹಾತ್ಮರು. ಮೊದಲು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಸ್ ದ ಮೆಂಬರ್ ಈ ಕಮಿಟಿಗೆ, ವಿರೋಧ ಪಕ್ಷದ ನಾಯಕರು ಮೆಂಬರು, ಪ್ರಧಾನಮಂತ್ರಿಗಳು ಅದರ ಮೆಂಬರು. ಅವರು ತೀರ್ಮಾನ ಮಾಡಬೇಕಾಗಿತ್ತು ಯಾರು. ಯಾಕೆಂದ್ರೆ ನಮ್ಮ ಸಂವಿಧಾನದ ಕರ್ತೃಗಳು ಬಹಳ ದೂರದೃಷ್ಟಿಯಿಂದ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾದ್ರೆ ಅವನು ರಾಜಕೀಯೇತರ ದೃಷ್ಟಿಯ ಅಧಿಕಾರಿ ಆಗಿರಬೇಕು ಅಥವಾ ಆ ರೀತಿಯ ವ್ಯಕ್ತಿತ್ವದವರಾಗಿರ್ಬೇಕು ಅನ್ನುವ ಕಾರಣದಿಂದಾಗಿ ಮಾಡಿದ್ದು. ಆದ್ರೆ ಮೋದಿಯವರು ಬಂದ ಮೇಲೆ ಅದನ್ನ ತಿದ್ದುಪಡಿ ಮಾಡಿ ಚುನಾವಣಾ ಅಧಿಕಾರಿಗಳನ್ನ ಮಧ್ಯರಾತ್ರಿ ನೇಮಕ ಮಾಡಿದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಮ್ಮ ಮೋದಿಯವ್ರ ಕಾಲದಲ್ಲಿ ನಡೆದಿರೋ ಘಟನೆ ಇದು. ಎರಡನೇದು, ವಿರೋಧ ಪಕ್ಷದ ನಾಯಕ ಯಾರೇ ಇರಲಿ ಅವರನ್ನು ಒಂಟಿ ಮಾಡಿ ಉಳಿದವರು ಅವರದೇ ಕ್ಯಾಬಿನೆಟ್ಟಿನ ಇನ್ನೊಬ್ಬ ಮಂತ್ರಿಯನ್ನ ಅದಕ್ಕೆ ಸದಸ್ಯನಾಗಿ ಮಾಡ್ಕೊಳ್ತಾರೆ. ಅಲ್ಲಿ ಪಾರದರ್ಶಕವಾಗಿ ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಮೊದಲನೇ ಬುಡಬೇಲು ಕೃತ್ಯ. ಎರಡನೇದು, ಚುನಾವಣೆ ಸಂದರ್ಭದಲ್ಲಿ ನೀವು ಸಮಗ್ರ ಪರಿಷ್ಕರಣೆಗೆ ಮುಂದಾಗ್ತಿರಲ್ಲ, ಇದರ ಹಿಂದೆ ಇರುವ ಹುನ್ನಾರ ಯಾವುದು ಇದರ ಹಿಂದೆ ಇರೋ ಹುನ್ನಾರ? ಇದು ಮತದಾರರ ಅಲ್ಲದವರನ್ನ ಮತದಾರನ ಮಾಡೋದು, ಮತದಾರರು ಯಾರಿದ್ದಾರೆ ಅವರನ್ನ ತೆಗೆದು ಹಾಕೋದು. ಈ ಕೃತ್ಯವನ್ನ ಮಾಡಿಸೋದಕ್ಕೆ ಸಮಗ್ರ ಪರಿಷ್ಕರಣೆ ಹೆಸರಿನಲ್ಲಿ ಬಿಹಾರದಲ್ಲಿ ನಡೆಯುತ್ತಿರುವ ಪರಿಷ್ಕರಣೆ. ಅದಕ್ಕಾಗಿ ನೀವು ಪಾರದರ್ಶಕವಾಗಿ ಬಿಹಾರದಲ್ಲಿ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆಗೆ ಯಾಕೆ ಹೆದರ್ತಾ ಇದ್ದೀರಿ ಪ್ರಧಾನಮಂತ್ರಿಗಳೇ? ಯಾಕೆ ಚರ್ಚೆ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಇಡೀ ಪಾರ್ಲಿಮೆಂಟ್ ಅನ್ನ ಬರ್ಖಾಸ್ತ್ ಮಾಡೋದಕ್ಕೆ ರೆಡಿ ಆಗಿದ್ದೀರಿ? ಚರ್ಚೆಗೆ ಅವಕಾಶ ಕೊಡೋದಕ್ಕೆ ನಿಮ್ಗೆ ಯಾಕೆ ಧೈರ್ಯ ಇಲ್ಲ? ಯಾಕೆ ಗೃಹ ಮಂತ್ರಿಗಳು ಮಾಡೋಣ ಚರ್ಚೆ, ಬನ್ನಿ ನಾವು ಇದ್ದೇವೆ, ನಮ್ಮ ವಿಚಾರ ಹೇಳ್ತೀವಿ ಅಂತ ಹೇಳಿ? ವೈ ದೇ ಆರ್ ಹೆಸಿಟೇಟಿಂಗ್? 10 ದಿನಗಳಿಂದ ಪಾರ್ಲಿಮೆಂಟ್ ನಡೀತಾ ಇಲ್ಲ. ಆದ್ರೆ ಧೈರ್ಯ ಬೇಡವಾ ನಿಮಗೆ? ಒಂದು ಪ್ರಜಾಪ್ರಭುತ್ವ ಅನ್ನೋದು ಎರಡು ಅಭಿಪ್ರಾಯಗಳನ್ನು ಕೇಳುವ ಸಂಸ್ಥೆಯೊಂದರಲ್ಲಿ ನೀವು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ನಾನು ಅಂತ ಕೂತ್ಕೊಂಡ್ರೆ ಏನದರ ಅರ್ಥ? ಮೋಸ ಮಾಡ್ತಿದ್ದೀರಿ ಅಂತ ತಾನೆ? ಮೋಸ ಮಾಡೋದು ಬಯಲಿಗೆ ಬರ್ತದೆ ಅಂತ ತಾನೆ? ಬಯಲಿಗೆ ಬರೋದನ್ನ ತಡಿಬೇಕು ಅಂತ ತಾನೆ? ಈ ಕ್ರಮಗಳನ್ನ ಮಾಡುತ್ತಿರುವ ಬಿಜೆಪಿ ಚುನಾವಣಾ ಆಯೋಗವನ್ನ ತನ್ನ ಏಜೆಂಟರನ್ನಾಗಿ ಮಾಡಿಕೊಂಡಿದೆ ಅನ್ನೋ ಆಪಾದನೆಯಲ್ಲಿ ಕಿಂಚಿತ್ತೂ ಕೂಡ ನಮಗೆ ಅಪನಂಬಿಕೆ ಇಲ್ಲ. ಯಾಕೆಂದ್ರೆ ಏಜೆಂಟ್ ಆಗೋಗಿದ್ದಾರೆ ಆಗ್ಲೇ ಅವರು. ಎರಡನೇದು, ಬಿಜೆಪಿ ಬಂದ ಮೇಲೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ತಿಲಾಂಜಲಿಯನ್ನು ನೀಡಲಾಗಿದೆ. ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರ ಕೆಲಸ ಮಾಡ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡ್ತಾ ಇಲ್ಲ, ಚುನಾವಣಾ ಆಯೋಗ ಅವ್ರು ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ಇವರೆಲ್ಲರೂ ಬಿಜೆಪಿಯ ಲೆಫ್ಟಿನೆಂಟ್ಸ್ ತರ ಕೆಲಸ ಮಾಡ್ತಾ ಇದ್ದಾರೆ, ಬಿಜೆಪಿಯ ಸೆಲ್ಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ದೇಶದ ಜನ ಇವತ್ತು ಅರ್ಥಕೋಬೇಕು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಬೀದಿಗಿಳಿದು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಮೇಲೊಂದು ಆಪಾದನೆ ಬಂತು, ಅವರು ಡಿಎನ್ ಅಲ್ಲಿ ಇದೆ ಅಂತ ಹೇಳ್ತಿದ್ರು ಶ್ರೀನಿವಾಸ್. ಒಂದ್ ಮಾತು ಹೇಳೋದಕ್ಕೆ ಬಯಸ್ತೇನೆ,
ಇಂದಿರಾ ಗಾಂಧಿ ಅವರು ಅಂತ ಕೆಲಸವನ್ನು ಮಾಡಿದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ಬೇಕಾಗಿರ್ಲಿಲ್ಲ ಅಲಹಾಬಾದ್ ಹೈಕೋರ್ಟ್ ನಲ್ಲಿ. ಶಿ ವುಡ್ ಹ್ಯಾವ್ ಮ್ಯಾನೇಜ್, ಬಟ್ ಶಿ ಡಿಡ್ ನಾಟ್ ಮ್ಯಾನೇಜ್. ಶಿ ಡಿಡ್ ನಾಟ್ ಡಿಸ್ಕ್ವಾಲಿಫೈ ಆದ್ರು. ಆಗಿದ್ದು ಯಾಕೆ? ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಆದ್ರು. ಆದ್ರೆ ಒಂದ್ ಹೇಳ್ತೀನಿ, ಡಿಸ್ಕ್ವಾಲಿಫೈ ಆಗದೆ ಇರೋ ತರದಲ್ಲಿ ಅವ್ರು ಮ್ಯಾನೇಜ್ ಮಾಡೋದಕ್ಕೆ ಪ್ರಧಾನಮಂತ್ರಿಗೆ ಸಾಧ್ಯ ಇತ್ತೇನೋ, ಆದ್ರೆ ಆ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಆದ್ರು. ಅದೇ ಹೇಳ್ತದೆ ಮಾಡಿದ್ದಕ್ಕೆ ಎಮರ್ಜೆನ್ಸಿ ಕಾಂಗ್ರೆಸ್ ನೆವರ್ ಡಿಡ್ ದಟ್. ಪರಿಸ್ಥಿತಿ ಹೇರಿದೆ ನಮ್ಮ 60 ವರ್ಷಗಳ ಆಡಳಿತದಲ್ಲಿ ಇಂದಿರಾ ಗಾಂಧಿ ಅವರು 60 ವರ್ಷಗಳ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಯಾವತ್ತೂ ಕೂಡ ಚುನಾವಣಾ ಆಯೋಗವನ್ನ ಹೀಗೆ ಏನು ನೇಕೆಡ್ ಬೆತ್ತಲು ಮಾಡಿ ನಮ್ಮ ಆಡಳಿತ ಪಕ್ಷದ ಒಂದು ಅಂಗಸಂಸ್ಥೆ ಅಂತ ಮಾಡ್ಕೊಂಡಿದ್ದಿಲ್ಲ. ಕಳೆದ 11 ವರ್ಷಗಳಲ್ಲಿ ಆಗಿರುವ ಬೆಳವಣಿಗೆ ಇದು. ಆಮೇಲೆ ಇನ್ನೂ ಒಂದ್ ವಿರೋಧ ಪಕ್ಷದ ನಾಯಕರ ಮೇಲೆ 98% ಐಟಿ ಇಡಿ ದಾಳಿ ಆಗಿದೆ. 98% ಇವು ಸ್ವಾಯತ್ತ ಸಂಸ್ಥೆಗಳ ನಮ್ಮ ದೇಶದಲ್ಲಿ ಇವು ಸ್ವಾಯತ್ತ ಸಂಸ್ಥೆಗಳಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಲ್ಲ ಕೇಂದ್ರ ಸರ್ಕಾರ, ಬಿಜೆಪಿ. ಅದು ಗೊತ್ತಿರಬೇಕು. ಮೂರನೇದು ಸರ್, ಈ ಮತಗಳ್ಳತನ ಇಷ್ಟು ದೊಡ್ಡ ಪ್ರಮಾಣದಲ್ಲಾಗಿ ಚುನಾವಣಾ ಆಯೋಗಕ್ಕೆ ಅನೇಕ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ. ಪಾರ್ಲಿಮೆಂಟಿನ ಒಳಗಡೆ ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಚುನಾವಣಾ ಆಯೋಗ ಅಫಿಡವಿಟ್ ಹಾಕಿ ಅಂತ ಹೇಳಿರೋದು ಬಿಟ್ರೆ, ಇವರು ಎತ್ತಿರುವ ಒಬ್ಬ ದೇಶದ ವಿರೋಧ ಪಕ್ಷದ ನಾಯಕ 25ರಿಂದ 30 ಸೀಟುಗಳ ಅಂತರದಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು. ಆ 25ರಿಂದ 30 ಸೀಟುಗಳು ಕೇವಲ 30,000 ಮತಗಳ ಅಂತರದಿಂದ ಗೆದ್ದಿರುವ ಸೀಟುಗಳವು. ಸ್ವಲ್ಪ ಬುಡಮೇಲಾಗಿದ್ರು ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ, ವಿರೋಧ ಪಕ್ಷದ ನಾಯಕ ಆಗ್ಬೇಕಾಗಿತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಒಳಗಡೆ ಮತ್ತು ಚುನಾವಣಾ ಆಯೋಗದ ಕಚೇರಿಯಲ್ಲಿ ಇದಕ್ಕೆ ಉತ್ತರ ಬರಬೇಕು. ಪಾರ್ಲಿಮೆಂಟಿನ ಒಳಗೆ ಕೇಳಿದ ಪ್ರಶ್ನೆಗಳಿಗೆ ಕಾನೂನು ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಉತ್ತರ ಕೊಡಬೇಕು. ಆದ್ರೆ ಹೇಳಿತನದಿಂದ ಪಾರ್ಲಿಮೆಂಟ್ ಬೇಕಾದ್ರೆ ನಡೆಯಕ್ಕೆ ಬಿಡೋದಿಲ್ಲ ನಾವು, ಆದ್ರೆ ಉತ್ತರ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಇದು ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿ ಅವ್ರು ಹುಡುಗರಿಗೆ ಅಲಿಯಂಗ್ ಮಾಡೋ ಕೆಲಸನ ಇದು. ಇದೇ ರೀತಿ ಕೇಸ್ಗಳನ್ನ ಹಾಕಿ ರಾಹುಲ್ ಗಾಂಧಿ ಅವರ ಮೇಲೆ 10 ಕಡೆ ಕ್ರಿಮಿನಲ್ ಕೇಸ್ ಇವೆ. ಬೇಲ್ ಮೇಲಿದ್ದಾರೆ. ಸುಳ್ಳು ಕೇಸ್ ಹಾಕೋದು, ಬೇಲ್ ಕೊಡ್ಬೇಕಾದ್ರೆ ಸುಳ್ಳು ಕೇಸ್ ತಾನೇ ಅದು. ಸುಳ್ಳು ಕೇಸ್ ಹಾಕೋದು, ಬೇಲ್ ಕೊಡಿಸೋದು, ಬೇಲ್ ಮೇಲಿದ್ದಾರೆ ಅಂತ ಆಪಾದನೆ ಮಾಡೋದು. ಇದು ಬಿಜೆಪಿಯ ಕಾರ್ಯತಂತ್ರ. ಒಂದ್ ನಿಮಿಷ ಸರ್, ದರ್ಶನ್ ಒಂದ್ ನಿಮಿಷ ದರ್ಶನ್, ಈಗ ಈ ಇಲೆಕ್ಷನ್ ನ ಇಡೀ ಪ್ರೊಸೆಸ್ ಇದೆಯಲ್ಲ, ಈಗ ಈ ಮಹದೇವಪುರದ ಕೇಸ್ನಲ್ಲಿ ನಮಗೆ ಕಾಣಿಸೋದು ಏನು ಅಂತ ಹೇಳಿದ್ರೆ, ಮತದಾರ ಪಟ್ಟಿನಲ್ಲಿ ಈ ತರ ಎಲ್ಲ ಮಾಡ್ಲಿಕ್ಕಾಗುತ್ತೆ, ತನ್ಮೂಲಕ ಇಷ್ಟು ಅಂತರದಲ್ಲಿ ಗೆಲ್ಲಿಕ್ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದೆ. ಅದು ನಾನು ಕೇಳ್ತಾ ಇರೋದು, ಇದು ಈಗ ನೀವು ನಿಮ್ಮ ಪಕ್ಷದವರು, ಈಗ ಕಾಂಗ್ರೆಸ್ ಅವರನ್ನು ಬಿಡಿ, ಅವರ ಕಾರ್ಯಕರ್ತರ ಪಡೆ ಇಲ್ಲ, ಬಿಜೆಪಿ ಅವರು ಅವ್ರು ಗೊತ್ತಿದ್ದು ಅದನ್ನು ಸುಮ್ಮನೆ ಬಿಟ್ಟಿದ್ದಾರೆ. ನಿಮ್ದು ಆಮ್ ಆದ್ಮಿ ಪಕ್ಷದ ಮೆಷಿನರಿ ಬಹಳ ಚೆನ್ನಾಗಿದೆಯಲ್ಲ, ನಿಮ್ಗೆ ಗೊತ್ತಾಗಲ್ವಾ ಇದೆಲ್ಲ ಈ ಮತದಾರ ಪಟ್ಟಿನಲ್ಲಿ ಈ ತರ ಎಲ್ಲ ಆಗ್ತದೆ ಅನ್ನೋದು? ಸಾಧ್ಯತೆ ಇಲ್ವಾ ಅದು? ಮತದಾರ ಪಟ್ಟಿಯಲ್ಲಿ ಈ ಡ್ರಾಫ್ಟ್ ಮತ್ತೆ ಫೈನಲ್ಗೆ ಬರುವ ಮಿಡ್ಲ್ ಅಲ್ಲಿ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಈ ಡ್ರಾಫ್ಟ್ ರೂಲ್ ನಮ್ಗೆ ಕೊಡ್ತಾರೆ, ಅದಾದ ನಂತರ ನಮ್ಗೆ ಫೈನಲ್ ರೂಲ್ ಕೊಟ್ಟ ನಂತರ ಅದ್ರಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದ್ರಲ್ಲಿ ಸಮಸ್ಯೆ ಆಗಿದೆ. ಇನ್ನೊಂದು ಮುಖ್ಯವಾಗಿ ಈ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅಂದ್ರೆ ಚುನಾವಣಾ ಪಕ್ಷಗಳಿಗೆ ಮೊದಲು ಡ್ರಾಫ್ಟ್ ಕೊಡ್ತಾರೆ ಅವರು, ನೀವು ಆ ಡ್ರಾಫ್ಟ್ ಹಿಡ್ಕೊಂಡು ಮನೆಗೆ ಹೋಗ್ತಾ ಇರ್ತೀರಿ, ಅದರ ನಡುವೆ ಆಯೋಗ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ. ಇಲ್ಲ, ಫೈನಲ್ ಇನ್ನ ಪರಿಷ್ಕರಣೆ ಇಲ್ಲ ಅಂತ ಆಗೋ ಡೇಟ್ ಕೊಡ್ತಾರಲ್ಲ, ಫೈನಲ್ ಪಟ್ಟಿ ಇವತ್ತಿನಿಂದ ಪರಿಷ್ಕರಣೆ ಇಲ್ಲ, ನಿಮ್ ಅಬ್ಜೆಕ್ಷನ್ ರೈಸ್ ಮಾಡಬಹುದು. ಪರಿಷ್ಕರಣೆ ಇಲ್ಲದೆ ಇದ್ದಾಗ ಇವೆಲ್ಲ ಸೇರ್ಪಡೆ ಆಗ್ತವೆ, ಆವಾಗ ಪರಿಷ್ಕರಣೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಇದು ಸ್ಟ್ರಾಟಜಿ ಇರೋದು. 30 ಡೇಸ್ ಅಥವಾ 40 ಡೇಸ್, 30 ಡೇಸ್ ಯೂಶಲಿ 30 ಡೇಸ್ 15 ಡೇಸ್ ಟೈಮ್ ಕೊಡ್ತಾರೆ. ಅದಾದ ನಂತರ ಫೈನಲ್ ಡ್ರಾಫ್ಟ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅಲ್ಲಿ ಈ ರೀತಿಯಾದಂತ ಎಡಿಷನ್ ಗಳೆಲ್ಲ ಆಗ್ತದೆ. ಸರ್, ಚಿಕ್ಕಪೇಟೆ, ಚಾಮರಾಜಪೇಟೆ, ರಾಹುಲ್ ಗಾಂಧಿ ಕೇವಲ ಮಹದೇವಪುರದ ಮಾತ್ರ ನೋಡಿದ್ರು. ಚಿಕ್ಕಪೇಟೆ, ಚಾಮರಾಜಪೇಟೆಗಳಲ್ಲಿ ಕೂಡ 73 ವರ್ಷದವರು, 74 ವರ್ಷದವರು ಕೂಡ ಫಾರ್ಮ್ 6 ಬಳಸಿ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಮೊದಲ ಬಾರಿ ಮತದಾರರು ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸರ್, ಇದು ಯಾಕೆ ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅದರ ಮೇಲೆ ಟ್ರಾನ್ಸ್ಪರೆನ್ಸಿ ಇಲ್ಲ ಸರ್. 2019ಕ್ಕೆ ಮೊದಲು ಹತ್ರ ಹೋಗಿ ನಾವು 300 ರೂಪಾಯಿ ಪೇ ಮಾಡಿದ್ರೆ ಯಾವ ಬೂತ್ ಇದು ಬೇಕು ಆ ಬೂತ್ ನದ್ದು, ಪೋಲಿಂಗ್ ಸೆಂಟರ್ ನದ್ದು ಅವತ್ತಿನ ದಿವಸ ಮತದಾನದ ಸಿಡಿ ತಗೊಳ್ಬೋದಾಗಿತ್ತು ನಾವು, ವಿಡಿಯೋ ರೆಕಾರ್ಡಿಂಗ್ ಇತ್ತು. ಇವಾಗ ಅದನ್ನು ಕೊಡ್ತಾ ಇಲ್ಲ. ಚುನಾವಣಾ ಆಯೋಗ ಎಷ್ಟು ರೀತಿನಲ್ಲಿ ವೀಕ್ ಆಗಿದೆ ಅಂದ್ರೆ,
ಸರ್ ಚುನಾವಣೆ ಆದ ನಂತರ ವಿದಿನ್ 2 or 3 hours ಅಂದ್ರೆ 5 ಗಂಟೆಗೆ ಚುನಾವಣೆ ಮುಗಿಯುತ್ತೆ. ರಾತ್ರಿ 9 ಗಂಟೆಗೋ 10 ಗಂಟೆಗೋ ಏನಾಗ್ತಾ ಇದ್ದು, ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ, ಯಾವ್ಯಾವ ಬೂತ್ ನಲ್ಲಿ ಎಷ್ಟೆಷ್ಟಾಗಿದೆ, ಟೋಟಲಿ ಒಂದೊಂದು ಲೋಕಸಭೆಯಲ್ಲಿ ಎಷ್ಟಾಗಿದೆ, ವಿಧಾನಸಭೆಯಲ್ಲಿ ಎಷ್ಟಾಗಿದೆ, ಆ ರಾಜ್ಯದಲ್ಲಿ ಎಷ್ಟಾಗಿದೆ ಅಂತ ಮತದಾರರದ ಒಂದು ಮತದಾನದ ಪ್ರಮಾಣದಲ್ಲಿ ಇಷ್ಟು ಕೊಡ್ತಾ ಇತ್ತು. ಅದನ್ನ ಚುನಾವಣಾ ಆಯೋಗ ಕೊಡೋದನ್ನೇ ನಿಲ್ಲಿಸಿದೆ. ಫುಲ್ಲು ಬಲವಂತವಾಗಿ ಅದನ್ನ ಟ್ವಿಟರ್ ನಲ್ಲಿ ಮತ್ತೆ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡಿ ಪ್ರೆಸ್ ಮೀಟ್ ಮಾಡಿದ ನಂತರ 2 ದಿವಸದ ನಂತರ ವೋಟರ್ ಪ್ರಮಾಣ ಏನಿದೆ ಅದನ್ನ ತೋರಿಸ್ತಾ ಇದೆ. ಆ ನಂತರ ಇನ್ನೊಂದು ಫಾರ್ಮ್ 20 ಎಲೆಕ್ಷನ್ ಆಗಿದ ನಂತರ ಇವರು ಮತ ಎಣಿಕೆ ಆದ ನಂತರ 20 ಇದಕ್ಕೆ ಮತ ಎಣಿಕೆ ಆದ ನಂತರ 1-2 ದಿವಸದಲ್ಲಿ ಅಥವಾ 3 ದಿವಸದಲ್ಲಿ ಫಾರ್ಮ್ 20 ಬರ್ತಾ ಇತ್ತು. ಯೂಶಲಿ 1 ಡೇನಲ್ಲಿ ಬರ್ತಾ ಇತ್ತು. ಫಾರ್ಮ್ 20 ಜನ ಕೇಳೋ ತನಕ ಪೊಲಿಟಿಕಲ್ ಪಾರ್ಟಿಗಳು ಅದರ ಬಗ್ಗೆ ಇದನ್ನ ಎಲೆಕ್ಷನ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡೋ ತನಕ ಫಾರ್ಮ್ 20 ರಿಲೀಸ್ ಮಾಡ್ತಾ ಇಲ್ಲ. ಈ ರೀತಿ ಫಾರ್ಮ್ 20 ಏನು? ಫಾರ್ಮ್ 20 ಏನು? ಫಾರ್ಮ್ 20 ಅಂತ ಹೇಳಿದ್ರೆ ಯಾವ್ಯಾವ ಬೂತ್ ನಲ್ಲಿ ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತ ಬಂದಿದೆ ಅಂತ ಇರುವಂತಹ ಸಂಪೂರ್ಣ ಪಟ್ಟಿ ಅದು. ಅದನ್ನು ಇವರು ಚುನಾವಣೆ ಮುಗಿದ ಮೇಲೆ ಕೊಡ್ಬೇಕು. ಒಂದು ಮತ ಎಣಿಕೆ ಆದ ನಂತರ 1-2 ದಿವಸದಲ್ಲಿ ಕೊಡ್ತಾರೆ. ಪೊಲಿಟಿಕಲ್ ಪಾರ್ಟೀಸ್ ಡಿಮ್ಯಾಂಡ್ ಮಾಡೋ ತನಕ ಅವ್ರು ಕೊಡ್ತಾ ಇರಲಿಲ್ಲ. ಮತ್ತೆ ಚುನಾವಣಾ ಆಯೋಗದ ನಡವಳಿಕೆಗಳು ತುಂಬಾ ಅನುಮಾನಾಸ್ಪದವಾಗಿದೆ. ಅವರು ಕೊಟ್ರೆ ದೂರು ಅದನ್ನ ಅವರು ಇದು ಮಾಡ್ಕೊಳ್ಳೋದೇ ಇಲ್ಲ. ದೂರಿನ ಬಗ್ಗೆ ಅವರು ದೂರಿಗೆ ಏನ್ ಕ್ರಮ ಕೈಗೊಂಡಿದ್ದೀವಿ ಅದನ್ನ ಇದೇ ಮಾಡೋದಿಲ್ಲ, ಸೀದಾ ದೂರನ್ನ ರಿಜೆಕ್ಟ್ ಮಾಡ್ತಾರೆ. ಅವ್ರು ಚುನಾವಣಾ ಆಯೋಗಕ್ಕೆ ನಿಜವಾಗ್ಲೂ ಒಂದು ಆತ್ಮಸಾಕ್ಷಿ ಅನ್ನೋದಿದ್ರೆ, ಅದೊಂದು ಸ್ವಾಯತ್ತ ಸಂಸ್ಥೆ ಅನ್ನೋದಿದ್ರೆ ಅದು ಬಿಡುಗಡೆ ಮಾಡ್ಲಿ. ಎಷ್ಟು ದೂರ ಬಂದಿದೆ ಚುನಾವಣೆ 2024 ಲೋಕಸಭೆಗೆ ಸಂಬಂಧಪಟ್ಟಾಗೆ ಎಷ್ಟು ದೂರ ಬಂದಿದೆ ಅಂತ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಗೆ ಇನ್ನೂ ಜಾಸ್ತಿ ಅನುಮಾನ ಬರ್ತಿರೋದೇನು ಅಂತ ಹೇಳಿದ್ರೆ, ನಾವು ಚುನಾವಣಾ ಆಯೋಗ ಫಾರ್ ಎ ಸೇಕ್ ನಾವು ಚುನಾವಣಾ ಆಯೋಗ ಈಗ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಿರೋ ಸಂಸ್ಥೆ ಅಂತ ಈಗ ಅದಾಗಿಲ್ಲ. ಅದರ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಿದಾಗ ಡಿಫೆನ್ಸ್ಗೆ ಚುನಾವಣಾ ಆಯೋಗ ಏನು ಎತ್ತ ಅಂತ ಹೇಳುವ ಮುಂಚೆನೆ ಬಿಜೆಪಿ ಬರ್ತಾ ಇದೆ. ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದೆ? ಇದೇ ಚುನಾವಣಾ ಆಯೋಗದ ಬಗ್ಗೆ, ಇದೇ ಚುನಾವಣಾ ಆಯೋಗದ ಇವಿಎಂಗಳ ಬಗ್ಗೆ ಬಿಜೆಪಿ ನಾಯಕರು ಸುಬ್ರಹ್ಮಣ್ಯಂ ಸ್ವಾಮಿ ಪುಸ್ತಕ ಬರೆದಿದ್ದಾರೆ, ಅಲ್ಲ ಅಡ್ವಾಣಿ ಪುಸ್ತಕ ಬರೆದಿದ್ದಾರೆ, ಗಡ್ಕರಿ ಅವರು ಬೇರೆ ಬೇರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಗಳನ್ನ ಇಟ್ಕೊಂಡು ಪುಸ್ತಕನ ಸಂಪಾದನೆ ಮಾಡಿದ್ದಾರೆ. ಅವಾಗೆಲ್ಲ ಇಲ್ಲದಂತಹ ಇವರಿಗೆ ಚುನಾವಣಾ ಆಯೋಗದ ಮೇಲೆ ಇದ್ದಂತಹ ಒಂದು ಸಂಶಯ ಇವಾಗ ಯಾಕಿಲ್ಲ? ಬಿಜೆಪಿ ಅವರು ಯಾಕೆ ಮುಂದೆ ಬಂದು ಇಟ್ ಮಾಡ್ತಾ ಇದ್ದಾರೆ? ಒಂದು ಚುನಾವಣಾ ಆಯೋಗ ಬಿಜೆಪಿಗೋಸ್ಕರ ಕೆಲಸ ಮಾಡ್ತಿರ್ಬೇಕು, ಇಲ್ಲ ಚುನಾವಣಾ ಆಯೋಗದಿಂದ ಬಿಜೆಪಿಗೆ ಬೆನಿಫಿಟ್ ಆಗ್ತಾ ಇರಬೇಕು. ಎಸ್ 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 ಒಂದು ನಿಮಿಷ, 2 ಪ್ರಶ್ನೆ ಶ್ರೀನಿವಾಸ್. ಈಗ ಇದು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಅಲ್ಲೂ ಬಂತು, ಆಮೇಲೆ ಪದೇ ಪದೇ ಇದು ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ನ್ಯೂ ವೋಟರ್ಸ್ ಮಾಡುವಾಗ ಈ 70 ವರ್ಷದವರು 65 ವರ್ಷದವರು ಹೆಂಗ್ ಬರ್ತಾರೆ ಅನ್ನೋದು ಒಂದು. 2ನೇದು, ಈ ಅನುಮಾನ ಬರ್ಲಿಕ್ಕೆ ಕಾರಣ ಇದೆ. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗದ ಇವಾಗಿನ ಮುಖ್ಯಸ್ಥರಾದಂತಹ ಜ್ಞಾನೇಶ್ ಕುಮಾರ್ ಅವರು ಅಮಿತ್ ಶಾ ಅವರ ಜೊತೆಗೆ ಬಹಳ ವರ್ಷಗಳಿಂದ ಕೆಲಸ ಮಾಡಿದಂತಹ ಅಧಿಕಾರಿ ಅವರು. ಹಾಗಾಗಿ ಹೆಚ್ಚು ಡೌಟ್ಗಳು ಬರ್ಲಿಕ್ಕೆ ಶುರುವಾಗಿದೆ ಎಲ್ರಿಗೂ. ಯಾಕಂತ ಹೇಳಿದ್ರೆ ಬಿಹಾರದ ಹಿನ್ನೆಲೆಯಲ್ಲೂ ಈ ಪ್ರಶ್ನೆ ಬಂದಿದೆ, ಈಗ ಕರ್ನಾಟಕಕ್ಕೆ ಸಂಬಂಧಿಸಿ ಕೂಡ ಈ ಪ್ರಶ್ನೆ ಬಂದಿದೆ. ಆಮೇಲೆ ದರ್ಶನ್ ಕೇಳಿದ್ರು ಕೂಡ ಅದು ಪ್ರಶ್ನೆ ಸರಿ. ಅದು ಏನಂತ ಹೇಳಿದ್ರೆ, ಈ ತರ ಅಕ್ರಮ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದಾಗ ಚುನಾವಣಾ ಆಯೋಗವನ್ನು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಬಿಜೆಪಿ ಯಾಕೆ ಮಾಡಬೇಕು? ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಅಧಿಕಾರ ಬಂದಾಗ್ಲೂ ಕೂಡ ಇಂಥ ಅಕ್ರಮಗಳಾಗ್ಬೋದು, ಗೊತ್ತಿಲ್ಲ ನಮಗೆ. ನಾನು ಅದ್ರ ಬಗ್ಗೆ ಬಹಳ ಯಾವುದೇ ಇದಿಲ್ಲ. ಸೊ ಕಾಂಗ್ರೆಸ್ನವರು ಅವಾಗ ಚುನಾವಣಾ ಆಯೋಗವನ್ನು ಸಮರ್ಥಿಸಿಕೊಳ್ಳೋ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಾರದು. ಇಬ್ರು ಕೂಡ ನೀವು ನಿಮ್ಮ ಮಾತನ್ನ ಈಗ 14 ಪ್ರಶ್ನೆಗಳನ್ನ ಕೇಳಿದ್ರಿ ಕಾಂಗ್ರೆಸ್ನವರಿಗೆ. ನಾನು ನೋಡಿದೆ ಅದು ಪತ್ರಿಕೆನಲ್ಲಿ. ಅದು ವೆರಿ ನೆಕ್ಸ್ಟ್ ಮಿನಿಟ್ ನೀವು ಆ ಪ್ರಶ್ನೆಗಳನ್ನ ಕೇಳಿದ್ರಿ ಕಾಂಗ್ರೆಸ್ನವರಿಗೆ. ಅದರಲ್ಲಿ ನಿಮ್ಮ ರಾಹುಲ್ ಗಾಂಧಿ ಅವರ ಅಜ್ಜಿ ಕಾಲದಲ್ಲಿ ಹೀಗಾಗಿತ್ತು, ಅಜ್ಜನ ಕಾಲದಲ್ಲಿ ಇದು ಬಿಟ್ರೆ ನಿಮಗೆ ಏನು ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಮಾದೇಪುರಂತೆ ಈಗ ಎಷ್ಟೊಂದು ತೋರಿಸಿದ್ರು ಅವರು, ಅದಕ್ಕೆ ಸಂಬಂಧಿಸಿ ಯಾರು ಉತ್ತರ ಕೊಡಲಿಲ್ವಲ್ಲ ಬಿಜೆಪಿಯವರು. ಎಸ್ ಶ್ರೀನಿವಾಸ್. ಮೊದಲಿಗೆ ನಾನು ಕೇಳಿದಂತ ಪ್ರಶ್ನೆಗಳಿಗೆ ನಮ್ಮ ಎಲ್ ಹನುಮಂತಯ್ಯ ಸಾಹೇಬರು ಉತ್ತರ ಕೊಡ್ಲಿಲ್ಲ. ಕರಡು ಪ್ರತಿ ಮತ್ತೆ ಪರಿಷ್ಕರಣಾ ಪ್ರತಿಗಳನ್ನ ಕೊಟ್ಟಾಗ BLOಗಳು ಏನ್ ಮಾಡಿದ್ರು, ಯಾಕೆ ಅಬ್ಜೆಕ್ಷನ್ ರೈಸ್ ಮಾಡ್ಲಿಲ್ಲ ಅಂತ ಒಂದು. 2ನೇದು, ಚುನಾವಣೆಯ ಫಲಿತಾಂಶ ಬಂದ 3 ತಿಂಗಳವರೆಗೂ ಎಲೆಕ್ಷನ್ ಪಿಟಿಷನ್ ಹಾಕೋದಕ್ಕೆ ಅವಕಾಶ ಇತ್ತು. ಈಗ 1 ವರ್ಷಕ್ಕೆ ಮೇಲಾಯ್ತು. ಕಾಂಗ್ರೆಸ್ನ ಅಲ್ಲಿ ಪರಾಜಿತ ಅಭ್ಯರ್ಥಿ ಏನ್ ಮಾಡ್ತಾ ಇದ್ರು, ಸರ್ ಯಾಕೆ ಸರ್ ಕೋರ್ಟ್ಗೆ ಹೋಗ್ಲಿಲ್ಲ, ಯಾಕೆ ಸರ್ ಚುನಾವಣೆ ಆಯೋಗಕ್ಕೆ ದೂರನ್ನು ಕೊಡ್ಲಿಲ್ಲ? ಇದೇ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅವರು 2 ಚುನಾವಣೆಗಳನ್ನ ಗೆದ್ರು ಸರ್. ಆವಾಗಲೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರು. ಆವತ್ತು ಚುನಾವಣೆ ಆಯೋಗದ ಮೇಲೆ ಯಾಕೆ ಇವ್ರು ಬೊಟ್ ಮಾಡಿ ತೋರಿಸ್ಲಿಲ್ಲ? 2 ಸಾರಿ ಗೆದ್ದಾಗ ಸೋತಾಗ ಬಂದ ದರ್ಶನ್ ಅವರು ಚುನಾವಣಾ ಆಯೋಗದ ಮೇಲೆ ಬೊಟ್ ಮಾಡಿ ತೋರಿಸ್ತಾ ಇದ್ದಾರೆ.
60 ವರ್ಷ 70 ವರ್ಷ ಆದವರು ಮೊದಲನೇ ಬಾರಿಗೆ ಮತದಾರ ಹೇಗಾಗ್ತಾರೆ ಅಂತ ಕೇಳ್ತಾರೆ ಸರ್. ಅದು ಫಾರಂ ನಂಬರ್ 7 ಅಂದ್ರೆ ಅವ್ರು ಬೇರೆ ಕಡೆ ಯಾವ್ದೋ ವಿಳಾಸದಲ್ಲಿ ಇರ್ತಾರೆ. ಅವ್ರು ಮೈಗ್ರೇಟ್ ಆದಾಗ ಅಲ್ಲಿ ಬಂದು ಹೊಸದಾಗ ಆಗಿರೋದಕ್ಕೆ ಅವರು ಹೊಸ ಮತದಾರರು ಅಂತ ಅನ್ಸ್ಕೊಳ್ತಾರೆ. ಅದನ್ನ ಇಲ್ಲಿ ಬಂದು ತಿರುಗಿಸಿ ಹೇಳೋಂತ ಅವಶ್ಯಕತೆ ದರ್ಶನ್ ಇಲ್ಲ ಸರ್. ಅದ ಅವಶ್ಯಕತೆ ಇಲ್ಲ. ಜೊತೆಗೆ ಅದ್ರ ಜೊತೆಗೆ ನಮ್ಮ ಹನುಮಂತಯ್ಯ ಸಾಹೇಬ್ರು ಹೇಳ್ತಾ ಇದ್ರು, ಬೆಂಗಳೂರು ಸೆಂಟ್ರಲ್ ಅಲ್ಲಿ ಕೇಂದ್ರದ ಲೋಕಸಭಾ ಕ್ಷೇತ್ರದಲ್ಲಿ 7 ಕ್ಷೇತ್ರಗಳಲ್ಲಿ ಭಾರತೀಯ ಕಾಂಗ್ರೆಸ್ ಲೀಡರ್ ಇತ್ತು ಅಂತ ಹೇಳಿದ್ರು. ಅದು ಸರ್ ಇಲ್ಲ, 7ರಲ್ಲಿ ಇತ್ತು ಅಂತ ಎಲ್ಲ ಹನುಮಂತಯ್ಯ ಸಾಹೇಬ್ರು ಹೇಳ್ತಾ ಇದ್ರು. ಈಗ 7ರಲ್ಲಿ ಇರ್ಲಿಲ್ಲ ಸರ್, 4ರಲ್ಲಿ ಬಿಜೆಪಿ ಲೀಡರ್ ಇತ್ತು. ನನ್ನ ಪ್ರಶ್ನೆ ಏನಂದ್ರೆ ನೋಡಿ ಸರ್, ಒಟ್ಟು 8 ಅಲ್ಲಿ ಕ್ಷೇತ್ರಗಳಿದೆ, ಒಟ್ಟು MLA ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳು. ಅದ್ರಲ್ಲಿ 5 ಕಾಂಗ್ರೆಸ್ ಇದೆ ಸರ್. ಶಿವಾಜಿನಗರದಿಂದ ರಿಜ್ವಾನ್ ಅರ್ಷದ್ ಗೆದ್ದಿದ್ದಾರೆ, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್ ಅವ್ರು ಗೆದ್ದಿದ್ದಾರೆ, ಶಾಂತಿನಗರದಿಂದ ಹ್ಯಾರಿಸ್ ಅವ್ರು ಗೆದ್ದಿದ್ದಾರೆ, ಸೆರವನ ನಗರದಿಂದ KJ ಜಾರ್ಜ್ ಗೆದ್ದಿದ್ದಾರೆ, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್ ಅವರು ಗೆದ್ದಿದ್ದಾರೆ ಸರ್. ಈಗ ಅಲ್ಲೆಲ್ಲೂ ನಡೆಯದ ಮತಗಳ್ಳತನ, ಇವ್ರು ಗೆದ್ದ ಕಡೆ ನಡೆಯದ ಮತಗಳ್ಳತನ ಮಹದೇವಪುರ ಕ್ಷೇತ್ರದಲ್ಲ ಹೇಗ್ ನಡ್ಬಿಡುತ್ತೆ ಒಂದು ಸರ್. ಎರಡನೇದು, ಇವ್ರಿಗೆ ಏನು ಹೊಟ್ಟೆ ಉರಿ ಅಂದ್ರೆ ಈ 8 ಕ್ಷೇತ್ರದಲ್ಲಿ ಬಹುತೇಕ ಅಲ್ಪಸಂಖ್ಯಾತರು, ಅದು ವಿಶೇಷವಾಗಿ ಮುಸಲ್ಮಾನರು ಓಟು ಎಲ್ಲ MLA ಎಲೆಕ್ಷನ್ ನಲ್ಲಿ ನಮ್ಗೆ ಹಾಕಿದ್ದಾರೆ, ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣೆಯಲ್ಲಿ ನಮ್ಗೆ ಹಾಕಿದ್ದಾರೆ. ಇಷ್ಟೆಲ್ಲ ಮತ ಬಂದ್ರು ಯಾಕೆ ಗೆಲ್ಲಿಲ್ಲ ಅನ್ನೋ ಒಗ್ಗಟ್ಟನ್ನ ಅವರು ಬಿಡ್ಸಕ್ಕಾಗದೆ ಹೊಟ್ಟೆ ಉರಿ ಪಟ್ಕೊಂಡು ಈ ರೀತಿ ಒಂದು ಫೇಕ್ ನೆರೇಟಿವ್ ನ ರಾಹುಲ್ ಗಾಂಧಿ ಮುಖಾಂತರ ಮಾಡಿಸ್ತಾ ಇದ್ದಾರೆ ಸರ್. ಆದ್ರೆ ನಿನ್ನೆ ಒಂದೇ ನಿಮಿಷ ನಿನ್ನೆ ಇಷ್ಟೆಲ್ಲಾನು ಅಲ್ಲಿ ದೆಹಲಿನಲ್ಲಿ ಹಾರಾಡಿ ಚೀರಾಡಿದಂತ ರಾಹುಲ್ ಗಾಂಧಿ ಅವರು ಬಂದು ಇಲ್ಲಿ ಯಾಕೆ ಸರ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಒಂದು ಅಫಿಡವಿಟ್ ಹಾಕ್ಲಿಲ್ಲ? ಮತ್ತೆ ನಮ್ಮ ಎಲ್ಲ ಹನುಮಂತಯ್ಯ ಸಾಹೇಬ್ರು ಹೇಳ್ತಾ ಇದ್ರೆ ಜನತಾ ನ್ಯಾಯಾಲಯಕ್ಕೆ ಬಿಟ್ಟಿದೀವಿ ಅಂತ. ಇದು ಕಾನೂನಿಗೆ ಸಂಬಂಧಪಟ್ಟಿದ್ದು. ಒಂದು ಎಲೆಕ್ಷನ್ ಕಮಿಷನ್ ಅದನ್ನ ಸರಿ ಮಾಡ್ಬೇಕು, ನ್ಯಾಯ ಕೊಡ್ಬೇಕು, ಅಥವಾ ಸರ್ ಸಂಬಂಧಿತ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡ್ಬೇಕು ಸರ್. ಜನತಾ ನ್ಯಾಯಾಲಯನೂ ಇದೆ, ಆದ್ರೆ ಇದು ತಪ್ಪು ಸರಿ ಅಂತ ಹೇಳ್ಬೇಕಾಗಿರೋದು ಒಂದು ಚುನಾವಣಾ ಆಯೋಗ, ಇಲ್ಲ ಅಂದ್ರೆ ಸಂಬಂಧಿತ ನ್ಯಾಯಾಲಯ. ಇವ್ರು ಯಾಕೆ ಹೋಗ್ಲಿಲ್ಲ ಕಾಂಗ್ರೆಸ್ ಪಕ್ಷದವರು? ಯಾಕೆ ಕೇಸ್ ಹಾಕ್ಲಿಲ್ಲ? 1 ವರ್ಷ ಚುನಾವಣೆ ಆದ್ರೂ ಯಾಕೆ ಸುಮ್ಮನೆ ಬಂದು ಫೇಕ್ ನೆರೇಟಿವ್ ಮಾತಾಡ್ತಾ ಇದ್ದಾರೆ? ಒಂದು, ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಲೋ ವಾಯ್ಸ್ ಇದೆ. ಎರಡನೇದು, ಮಾತಾಡುವಾಗ ಇನ್ನೊಬ್ರು ಮಾತಾಡುವಾಗ ನೀವು ಮಾತಾಡಿದ್ರೆ ಏನು ಕೇಳಿಸಲ್ಲ. ನೀವೇನ್ ಹೇಳಿಕ್ ಬಯಸಿದ್ರಿ ಹೇಳಿ, ಈಗ ಹೇಳಿ, 2 ನಿಮಿಷದಲ್ಲಿ ಹೇಳಿ. ಈಗ ನಮ್ಮ ಶ್ರೀನಿವಾಸ್ ಸರ್ ಹೇಳಿದ್ರಲ್ಲ, ಈ ಪ್ರಶ್ನೆಗಳನ್ನ ಇವ್ರು ಕೇಳ್ಬೋದಾಗಿತ್ತಲ್ಲ, ಚುನಾವಣಾ ಆಯೋಗನೇ ಕೇಳ್ಬೋದಾಗಿತ್ತಲ್ಲ, ನ್ಯಾಯಾಲಯಕ್ಕೆ ಯಾಕೆ ಹೋಗ್ಲಿಲ್ಲ ಅಂತೇಳಿ. ಇನ್ನೊಂದು ಮುಖ್ಯವಾಗಿ ರಾಹುಲ್ ಗಾಂಧಿ ಏನು ಅವರು ಇವತ್ತು ಡಿಸ್ಪ್ಲೇ ಮಾಡಿದ್ರು, ಅವ್ರನ್ನ ಸಮರ್ಥಿಸ್ಕೊಳಕ್ ಹೋಗ್ತಾ ಇಲ್ಲ, ಅವರನ್ನ ವಿರೋಧಿಸ್ಲಿಕ್ಕೂ ಹೋಗ್ತಾ ಇಲ್ಲ. ಅವ್ರು ಏನು ವಿಚಾರಗಳನ್ನ ಏನ್ ಡಾಟಾ ಇಟ್ಕೊಂಡು ಅವ್ರು ಮಾತಾಡಿದ್ರು ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತದ್ದು. ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತದಕ್ಕೆ ಅಫಿಡವಿಟ್ ಏನಕ್ಕೆ ಹಾಕ್ಬೇಕು? ಚುನಾವಣಾ ಆಯೋಗ ಅಷ್ಟೊಂದು ಸತ್ಯಸಂಧ ಸಂಸ್ಥೆ ಆಗಿದ್ರೆ ಇವತ್ತಿಗೂ ಆರೋಪಗಳು ಬಂದ ನಂತರ ಮಧ್ಯಪ್ರದೇಶದ್ದು, ಉತ್ತರ ಪ್ರದೇಶದ್ದು, ನಂತರ ಮಹಾರಾಷ್ಟ್ರ ವೋಟರ್ ರೋಲ್ ಅನ್ನ ಏನಕ್ಕೆ ಅದು ಬಂದ್ ಮಾಡಿಟ್ಟಿದೆ? ದರ್ಶನ್, ರಾಹುಲ್ ಗಾಂಧಿ ಅವ್ರನ್ನ ಸಮರ್ಥನೆ ಮಾಡಕ್ಕೆ ಹನುಮಂತಯ್ಯ ಸಾಹೇಬ್ರು ಇದಾರೆ, ಅವ್ರು ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಹೋಗ್ತಾರ, ನೀವೇ ಕಾಂಗ್ರೆಸ್ ಹೋಗ್ತಾ ಇರ್ತಾರ ಮಾತಾಡ್ತಾ ಇದ್ದೀರಾ. ಅವ್ರ ಹನುಮಂತಯ್ಯ ಸಾಹೇಬ್ರು ರಾಜ್ಯಸಭಾ ಮೆಂಬರ್, ಅವ್ರ ಸಮರ್ಥಿದ್ದಾರೆ, ನೀವ್ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಹನುಮಂತಯ್ಯ ಸಾಹೇಬ್ರು ತುಂಬಾ ಸಮರ್ಥಿದ್ದಾರೆ, ಮಾಡ್ಕೊಳ್ತಾರೆ. ಶ್ರೀನಿವಾಸ್, ಅದು ಈಗ ಇಂಡಿಯಾ ಒಕ್ಕೂಟದಲ್ಲಿ ಇಬ್ರು ಇದ್ದಾರೆ, ಅವ್ರದ್ದು ಹೊರಗಡೆ ಬಂದ್ಬಿಟ್ರು, ಹೊರಗಡೆ ಇಂಡಿಯಾ ಒಕ್ಕೂಟ ಬಿಟ್ಟಾಯ್ತು. ಈಗ ದರ್ಶನ್ ಏನೋ ಇಂಪಾರ್ಟೆಂಟ್ ಹೇಳ್ತಾ ಇದ್ರು, ಅದನ್ನ ಕೇಳಿಸ್ಕೊಳ್ಳೋಣ. ಹೇಳಿ ಸರ್. ಅಷ್ಟೊಂದು ಸತ್ಯಸಂಧ ಸಂಸ್ಥೆ ಆಗಿದ್ರೆ ಆರೋಪ ಬಂದ ನಂತರ ಯಾಕೆ ಮಧ್ಯಪ್ರದೇಶದ್ದು, ಉತ್ತರ ಪ್ರದೇಶದ್ದು ಮತ್ತೆ ಮಹಾರಾಷ್ಟ್ರದ್ದು ವೋಟರ್ ರೋಲ್ ಅನ್ನ ಕ್ಲೋಸ್ ಮಾಡಿಟ್ಟಿದೆ ಚುನಾವಣಾ ಆಯೋಗ? ಇವತ್ತು ಕೂಡ ಸರ್ಚ್ ದರ್ಶನ್ ಓಪನ್ ಇದೆ, ಈ ಕ್ಷಣದಲ್ಲಿ ಓಪನ್ ಮಾಡಿ, ಓಪನ್ ಇದೆ, ಎಲ್ಲ ಇದೆ. ದರ್ಶನ್ ಇಸಿ ಸ್ಟೇಟ್ಮೆಂಟ್ ಕೊಟ್ಟಿದೆ ನೋಡಿ, ನೀವು ಮಾಡ್ಬೋದು. ನಾವು ಬೆಳಗ್ಗೆ ಟ್ರೈ ಮಾಡಿ ನೋಡಿದ್ವಿ, ಇಲ್ಲಿ ಬರೋಕ್ ಮುಂಚೆ ಎಲ್ಲ ಓಪನ್ ಇದೆ, ನೀವು ಮಾಡಿ ನೋಡಿ. ಬಟ್ ನಿನ್ನೆ ನಾನ್ ಟ್ರೈ ಮಾಡಿ ನೋಡಿದೆ, ಮಹಾರಾಷ್ಟ್ರದ ಓಪನ್ ಆಗ್ಲಿಲ್ಲ, ವೋಟರ್ ಲಿಸ್ಟ್ ಓಪನ್ ಆಗ್ಲಿಲ್ಲ. ಅವ್ರು ಹೇಳಿದ ಇಲ್ಲ ಸರ್, ಸರ್ ಚುನಾವಣಾ ಕೇಂದ್ರ ಚುನಾವಣಾ ಆಯೋಗ ಒಂದು ಹೇಳಿದ್ದಾರೆ, ಈಗ ಎಲ್ಲ ಓಪನ್ ಇದೆ ಸರ್, ನೀವು ಮಾಡಿ ನೋಡಿ ಸರ್, ಈಗ ಬರುತ್ತೆ. ಎಸ್ ಹನುಮಂತಯ್ಯ ಅವರೇ, ಈಗ ಶ್ರೀನಿವಾಸ್ ಅವ್ರು ಮಾತಾಡಿದ್ರಲ್ಲ, ಹೌದು, ಈಗ ಕಳೆದ ವರ್ಷ ಆಗಿರೋ ಎಲೆಕ್ಷನ್, ಈಗ ಯಾಕೆ ನೀವು ಬಂದು ಹೋರಾಟ ಮಾಡ್ತಾ ಇದ್ದೀರಿ? ಕಂಪ್ಲೇಂಟ್ ಒಂದು ಅವಕಾಶ ಇತ್ತು, ಕಂಪ್ಲೇಂಟ್ ಕೊಡ್ಲಿಲ್ಲ. ಅವಕಾಶ ಇತ್ತು, ಕೋರ್ಟ್ಗೆ ಹೋಗ್ಲಿಲ್ವಲ್ಲ ಸರ್? ಕೋರ್ಟಿಗೆ ಹೋಗೋದು ಹೈಕೋರ್ಟ್ ಅಲ್ಲಿ ಅಂತಿಮ ದಾರಿ, ಕೋರ್ಟಿಗೆ ಹೋಗೋದು.
ಎರಡನೇದು, ನೀವು ಎಲ್ಲ ಅಂಕಿಅಂಶಗಳನ್ನ ಸಜ್ಜು ಮಾಡ್ಕೊಂಡು ಕೋರ್ಟಿಗೆ ಹೋದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಅಂಕಿಅಂಶಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಸಮಯ ಬೇಕು. ಕಾಂಗ್ರೆಸ್ ಪಕ್ಷದ ಆಡಳಿತ ಇರುವ ಕರ್ನಾಟಕದಲ್ಲೇ ಈ ಪರಿಸ್ಥಿತಿ ಇದೆ ಅಂದ್ರೆ ಬಿಜೆಪಿ ಆಡಳಿತ ಇರತಕ್ಕಂಥ ಮಹಾರಾಷ್ಟ್ರದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನಿಮಗೆ ಗೊತ್ತಿದೆ. ಕೊನೆಯ 1 ಗಂಟೆಯಲ್ಲಿ ಎಷ್ಟು ಜನ ಮತ ಚಲಾವಣೆ ಮಾಡಿದ್ರು, ಅವ್ರು ಎಷ್ಟೊತ್ತಿನವರೆಗೆ ಚುನಾವಣಾ ಆಯೋಗ ಅವಕಾಶವನ್ನು ಕೊಟ್ಟಿತ್ತು ಅನ್ನೋ ಮಾಹಿತಿಯನ್ನೇ ಈವರೆಗೆ ಕೊಟ್ಟಿಲ್ಲ ಚುನಾವಣಾ ಆಯೋಗದವರು ಮಹಾರಾಷ್ಟ್ರದಲ್ಲಿ. ಇದು ಗೊತ್ತಿರಬೇಕು. ಎರಡನೇದು, ಪರಿಷ್ಕರಣೆಯನ್ನ ಚುನಾವಣೆಯ ಹಿಂದಿನ ದಿನದವರೆಗೂ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಕಾರಣ ಏನು? ಮೊದಲೇ ಯಾಕೆ ಚುನಾವಣೆ ಆಗುವ 1 ವರ್ಷದ ಮೊದಲು ಯಾಕೆ ಸಮಗ್ರ ಪರಿಷ್ಕರಣೆ ಮಾಡೋದಿಲ್ಲ ಚುನಾವಣಾ ಆಯೋಗ? ಕಾರಣ ಏನು? ಇದಕ್ಕೆ ಕಾರಣಗಳನ್ನ ಕೊಡ್ಬೇಕು ಆಯೋಗ. ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ಆದ್ರೆ ಆಯೋಗ ಕಣ್ಣು ಮುಚ್ಚಿ ಕೂತು ರಾಹುಲ್ ಗಾಂಧಿ ಅವರಿಗೆ ನೀವು ಅಫಿಡವಿಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಿನ ಒಳಗಡೆ ಈ ಎಲ್ಲ ವಿಚಾರಗಳನ್ನ ಎತ್ತೋದಕ್ಕೆ ಅವಕಾಶ ಇದೆ, ಅಫಿಡವಿಟ್ ಆಗ್ಬೇಕಾಗಿಲ್ಲ. ಪಾರ್ಲಿಮೆಂಟ್ ಇಸ್ ಮೋರ್ ದೆನ್ ದಿ ಅಫಿಡವಿಟ್. ಆಮೇಲೆ ನಮ್ಮ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಹೇಳೋ ಯಾರಿಗೇ ಆದ್ರೂ ನ್ಯಾಯಾಧೀಶರುಗಳು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾಡಿರುವ ಕಾಮೆಂಟ್ ಅನ್ನ ಕೇಳಿದ್ರೆ ಅವರು ಯಾವ ದೇಶದಲ್ಲಿದ್ದಾರೆ ಅನ್ನೋ ಅನುಮಾನ ಶುರುವಾಗುತ್ತೆ. ಆ ನ್ಯಾಯಾಧೀಶರುಗಳು ಏನೋ ಇವರೊಬ್ಬ ದೇಶಭಕ್ತರೋ ಅಂತ ಮಾತನಾಡುವಾಗ ಧಾಟಿ ಇದೆಯಲ್ಲ, ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ಕುರಿತು, ಶಾಡೋ ಪ್ರೈಮ್ ಮಿನಿಸ್ಟರ್ ನನ್ನ ಕುರಿತು ಮಾತನಾಡುವ ಧಾಟಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಭರವಸೆ ಮೂಡಿಸುವ ನಡವಳಿಕೆ ಅಲ್ಲ ಅದು. ನಾನು ಧೈರ್ಯವಾಗಿ ಮಾತನ್ನ ಹೇಳ್ತಿದ್ದೇನೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಸಿಸ್ಟಮ್, ಜುಡಿಷಿಯರಿ. ಆ ಸಿಸ್ಟಮ್ ಬಗ್ಗೆ ನಮ್ಗೆಲ್ಲ ಗೌರವ ಇರೋದ್ರಿಂದ ಇನ್ನು ನಾವು ಆ ಪ್ರಯತ್ನ ಮಾಡೋದಕ್ಕೆ ಸಮಯ ಇಟ್ಕೊಂಡಿದೀವಿ. ಆದ್ರೆ ಚುನಾವಣಾ ಆಯೋಗ, ನೀವು ಕೋರ್ಟಿಗೆ ಹೋದ್ರೆ ಹೇಳ್ತಾರೆ, ನೀವು ಯಾಕೆ ಚುನಾವಣಾ ಆಯೋಗವನ್ನ ಸಂಪರ್ಕ ಮಾಡಿಲ್ಲ, ಯಾಕೆ ಅವರಿಂದ ನೀವು ಸಮಜಾಯಿಷಿಯನ್ನ ಪಡ್ಕೊಂಡಿಲ್ಲ ಅಂತ ಕೇಳ್ತಾರೆ. ಸೊ ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ಆದ್ಮೇಲೆ ವಿರೋಧ ಪಕ್ಷಗಳು ಅಥವಾ ಒಬ್ಬ ಸಾಮಾನ್ಯ ನಾಗರಿಕ, ವಿರೋಧ ಪಕ್ಷಗಳನ್ನು ಬಿಟ್ಬಿಡಿ, ಸಾಮಾನ್ಯ ನಾಗರಿಕ ತನಗೆ ಬೇಕಾದ ಮಾಹಿತಿಯನ್ನು ಕೇಳಿದಾಗ ಅವರು ಎಲ್ಲ ರೀತಿಯ ಶ್ರದ್ಧೆಯಿಂದ ಆ ಮಾಹಿತಿಯನ್ನು ಕೊಡ್ಬೇಕಾದ ಧರ್ಮ ಅವ್ರಿಗೆ ಇದೆಯಾ ಇಲ್ವಾ? ಅವರ ವೆಬ್ಸೈಟ್ ನಲ್ಲಿ ಇವನ್ನೆಲ್ಲ ಇವ್ರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಷ್ಟೊತ್ತಿಗೆ ಇರಬೇಕಿತ್ತು. ಆದ್ರೆ ವೆಬ್ಸೈಟ್ ನಲ್ಲಿ ಆ ಉತ್ತರಗಳಿಲ್ಲ ಅಂದ್ರೆ ಚುನಾವಣಾ ಆಯೋಗ ಯಾರ ಪರವಾಗಿ ಕೆಲಸ ಮಾಡ್ತಿದೆ ಅನ್ನೋದು ಯಾರಿಗಾದ್ರೂ ಅರ್ಥ ಆಗುತ್ತೆ. ನೀವು ಕೊಟ್ಟ ದೂರುಗಳಿಗೆ ಉತ್ತರವನ್ನು ಕೊಡೋದಿಲ್ವಲ್ಲ ಚುನಾವಣಾ ಆಯೋಗ. ವಿರೋಧ ಪಕ್ಷಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರ್ಲಿ, ಸಾಮಾನ್ಯ ಜನರು ಕೊಟ್ಟ ದೂರುಗಳಿಗೆ ಉತ್ತರವನ್ನ ಕೊಡುವ ಸೌಜನ್ಯವನ್ನು ಚುನಾವಣಾ ಆಯೋಗ ತೋರಿಸ್ತೇ ಇದೆ ಅಂತ ಆದ್ಮೇಲೆ ನಾವು ಯಾರ ಮೊರೆ ಹೋಗ್ಬೇಕು ಈ ದೇಶದಲ್ಲಿ, ಯಾರನ್ನ ಕೇಳಬೇಕು ಈ ದೇಶದಲ್ಲಿ? ಹೋಗ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡಿ ನಿಲುವಳಿ ಸೂಚಿಯನ್ನೇ ಮಂಡಿಸಿದ್ರೆ ಬೇಕಾದ್ರೆ ಪಾರ್ಲಿಮೆಂಟ್ ಅನ್ನ ನಡೆಸೋದಿಲ್ಲ, ಆದ್ರೆ ನಾವು ಚುನಾವಣಾ ಚರ್ಚೆಗೆ ಸಿದ್ಧರಿಲ್ಲ ಅಂತ ಹೇಳೋದಾದ್ರೆ ಯಾವ ಫೋರಂ ಅಲ್ಲಿ ಚರ್ಚೆ ಮಾಡ್ಬೇಕು? ಟ್ರಂಪ್ ಹತ್ರ ಹೋಗಿ ದೂರು ಕೊಡ್ಬೇಕಾ ನಾವು? ಯಾಕಂದ್ರೆ ಅವ್ರ ಮಾತನ್ನ ಮೋದಿ ಅವ್ರು ಬಹಳ ಚೆನ್ನಾಗಿ ಕೇಳ್ತಾರೆ. ಅಲ್ಲಿ ಹೋಗಿ ದೂರು ಕೊಡ್ಬೇಕಾ ಈ ದೇಶದ ಜನ? ಅವ್ರ ಅಲ್ಲ, ಅವ್ರು ಹೇಳಿದ ತಕ್ಷಣ ಯುದ್ಧವನ್ನೇ ನಿಲ್ಲಿಸ್ಬಿಟ್ರು. ಒಂದ್ ನಿಮಿಷ ಶ್ರೀನಿವಾಸ್, ಒಂದ್ ನಿಮಿಷ ಡಿವೇಟ್ ಮಾಡೋದು ಬೇಡ. ಈಗ ಟ್ರಂಪ್ ದೆಹಲಿ ಎಲ್ಲ ಬಿಟ್ಬಿಡೋಣ. ಕರ್ನಾಟಕದಲ್ಲಿ ನಾವೀಗ ಹನುಮಂತ ಅವರು ಕೇಳಿದ ಮಾತಿನಲ್ಲಿ ಒಂದು ಸತ್ಯ ಇದೆ. ಏನಂತ ಹೇಳಿದ್ರೆ, ಹೌದು ಪಾರ್ಲಿಮೆಂಟ್ ಮತ್ತೆ ಇರೋದು ಯಾಕೆ ಚರ್ಚೆ ಮಾಡೋದಕ್ಕಲ್ವಾ, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೋದಾಗಿತ್ತಲ್ವಾ? ಸರ್ಕಾರ ಯಾಕೆ ಸತತವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದೆ? ಅನುಮಾನ ಬರೋದು ಸಹಜ ತಾನೆ. ಹನುಮಂತ ಅವರಿಗೆಲ್ಲ, ನನಗೂ ಕೂಡ ಅನುಮಾನ ಬರುತ್ತೆ, ಜನರಿಗೂ ಕೂಡ ಅನುಮಾನ ಬರುತ್ತೆ. ಅದು ಯಾಕೆ? ಅದು ಸರ್, ಸರ್ಕಾರ ಎಲ್ಲಾ ರೀತಿಯ ಉತ್ತರ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿತ್ತು. ಆಪರೇಷನ್ ಸಿಂಧೂರದ ಬಗ್ಗೆ ಇವರು ಮೊದಲು ಚರ್ಚೆ ಆಗ್ಲಿ ಅಂತ ಹೇಳಿ ನೋಟಿಸ್ಗಳನ್ನ ಕೊಟ್ರು. ಅದಕ್ಕೆ 16 ಗಂಟೆಗಳ ಕಾಲಾವಕಾಶ ಕೊಡ್ತು. ಇವರು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿ ಬಿಡ್ಲಿಲ್ಲ. ಇವ್ರಿಗೆ ಗಲಾಟೆ ಮಾಡ್ಕೊಂಡು ಕುತ್ಕೊಂಡ್ರು. ಇವತ್ತು ನಮ್ಮ ಹನುಮಂತ ಸಾಹೇಬ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ, ಅವರು ಕೂಡ ಗಲಾಟೆನಲ್ಲಿ ಭಾಗಿಯಾಗಿ ಅಲ್ಲಿ ಚರ್ಚೆ ಮಾಡೋಕೆ ಅವಕಾಶ ಕೊಡ್ಲಿಲ್ಲ. ಮತ್ತೆ ಜನ ಕೇಳೋಂಥ ಪ್ರಶ್ನೆಗಳಿಗೆ ಅಥವಾ ವಿರೋಧ ಪಕ್ಷದವ್ರು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಖಂಡಿತ ಅದು ಚುನಾವಣೆ ಆಯೋಗದ ಜವಾಬ್ದಾರಿ, ಕರ್ತವ್ಯ ಕೂಡ. ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಒಂದು ಫೇಕ್ ನೆರೇಟಿವ್ ಅನ್ನ ಸೆಟ್ ಮಾಡಿದ್ರು. ಇವರು ರಾಹುಲ್ ಗಾಂಧಿ ಅವರು ಒಂದು ಪತ್ರವನ್ನು ಬರೆದ್ರು, ಒಂದು ಅಡ್ವೊಕೇಟ್, ಕಾಂಗ್ರೆಸ್ನ ಅಡ್ವೊಕೇಟ್ ಮುಖಾಂತರ ಪತ್ರವನ್ನು ಬರೆಸಿದ್ರು. ಅದಕ್ಕೆ ಒಂದು ಸವಿವರವಾದ ವಿವರವನ್ನ ಆ ಅಡ್ವೊಕೇಟ್ಗೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಅದು ವೆಬ್ಸೈಟ್ ಅಲ್ಲೂ ಕೂಡ ಇದೆ. ಅದ್ರ ಜೊತೆಗೆ 5 ಗಂಟೆ ಮೇಲೆ ತುಂಬಾ ಆಗ್ಬಿಡುತ್ತೆ ಮತದಾನ ಅಂತ ಹೇಳ್ತಾರೆ. ನಾನು 5 ಚುನಾವಣೆಗಳನ್ನ ಪಂಚಾಯತಿಂದ MLA ವರೆಗೂ 5 ಚುನಾವಣೆಗಳನ್ನ ನಿಂತು ಗೆದ್ದು ಸೋತಿ ಎಲ್ಲ ಮಾಡಿದ್ದೀನಿ.
ಅವರೂ ರಾಜಕೀಯ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತ. ಹನುಮಂತಯ್ಯ ಸಾಹೇಬ್ರು ಇರ್ಬೋದು, ನಮ್ ದರ್ಶನ್ ಇರ್ಬೋದು. 4 ಗಂಟೆ ಮೇಲೆ ಯಾರ್ಯಾರು ಬರಲ್ಲ ನಮ್ಮ ಏಜೆಂಟ್ಗಳು ನಮ್ಗೆ ಎಲ್ಲಾ ರಾಜಕೀಯ ಪಕ್ಷದವ್ರಿಗೆ ಒಂದು ಪಟ್ಟಿಯನ್ನ ಅವರು ಮಾರ್ಕ್ ಮಾಡ್ಕೊಡ್ತಾರೆ, ಯಾರ್ಯಾರು ಬಂದಿಲ್ಲ ಅಂತ. ನಾವು ಕಾರ್ಯಕರ್ತರು ಹೋಗ್ತೀವಿ, ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ಅವ್ರು ಬೇರೆ ಬೇರೆ ಕೆಲಸದ ಮೇಲೆ ಇರ್ತಾರೆ, ಕರ್ಕೊಂಡ್ ಬಂದು ಅವ್ರನ್ನ ಮತ ಹಾಕ್ಸಂತ ಕೆಲಸ ನಾವೆಲ್ಲ ರಾಜಕೀಯ ಪಕ್ಷದವರು ಮಾಡ್ತೀವಿ. ಅದ್ರ ಜೊತೆಗೆ ಮಹಿಳೆಯರು ವಿಶೇಷವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾನನ ಮಧ್ಯಾಹ್ನ ಮೇಲೆ ಮಾಡ್ತಾರೆ, ಯಾಕಂದ್ರೆ ಬೆಳಗ್ಗೆ ಎಲ್ಲ ಅವ್ರ ಮನೆ ಕೆಲಸ ಇರುತ್ತೆ. ಅದ್ರ ಜೊತೆಗೆ ಬಿಸಿಲಿರೋ ಕಡೆಗೆ, ಬಿಸಿಲಂತ ತುಂಬಾ ಜನ ವಯಸ್ಸಾದವರು ಅಥವಾ ರೋಗಿಗಳು, ಮಹಿಳೆಯರು ಬರೋದಿಲ್ಲ. ಇವರೆಲ್ಲ ಬರೋದು 4 ಗಂಟೆ ಮೇಲೆ. ಬಹುಶಃ ನನ್ನ ಇದಕ್ಕೆ ನಮ್ಮ ದರ್ಶನ ಒಪ್ಕೊಳ್ತಾರೆ, ಹನುಮಂತ ಅವರು ಒಪ್ಕೊಳ್ತಾರೆ ಅನ್ಕೊಂಡಿದ್ದೀನಿ. ಹಾಗಾಗಿ ಸಹಜವಾಗಿ ಆ 4 ಗಂಟೆ ಮೇಲೆ ಅತ್ಯಂತ ಬಿರುಸಿನ ಮತದಾನ ಎಲ್ಲಾ ಬೂತ್ಗಳಲ್ಲಿ ನಡೆಯುತ್ತೆ. ಒಂದ್ಸಾರಿ ಬೂತ್ ಎಲ್ಲಿ ಒಳಗಡೆ ಬಂದ್ಮೇಲೆ ಅದು 7 ಗಂಟೆ ಆಗ್ಲಿ 8 ಗಂಟೆ ಆಗ್ಲಿ ಅವ್ರಿಗೆಲ್ಲರದು ಮತದಾನ ಮಾಡ್ಸೇ ಕಳಿಸ್ಬೇಕು ಅಂತ ನಿಯಮ ಇದೆ. ಸರಿ, ಮಹಾರಾಷ್ಟ್ರದಲ್ಲಿ ಆ ಲೆಕ್ಕ ಕೇಳಿದ್ದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದವರು ಹನುಮಂತ ಅವರು ಹೇಳಿದ್ರು. ಇಲ್ಲ ಸರ್ ಕೊಟ್ಟಿದ್ದಾರೆ ಸರ್. ಒಂದು ಸರ್ ನೀವು ವೆಬ್ಸೈಟ್ ಅಲ್ಲಿ 5 ಗಂಟೆಯಿಂದ 6 ಗಂಟೆವರೆಗೆ ಎಷ್ಟು ಮತದಾನ ನಡೀತು ಅನ್ನೋ ಲೆಕ್ಕ ಇವತ್ತಿನವರೆಗೆ ಕೊಟ್ಟಿಲ್ಲ. ಸರ್ ಹನುಮಂತಯ್ಯ ಸರ್, ಅಡ್ವೊಕೇಟ್ ಒಬ್ರು ಕಾಂಗ್ರೆಸ್ ಪರವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದಕ್ಕೆ ಸವಿರವಾದಂತ ಉತ್ತರವನ್ನ ಚುನಾವಣಾ ಆಯೋಗ ಕೇಂದ್ರ ಕೊಟ್ಟಿದೆ. ಚುನಾವಣಾ ಆಯೋಗ ಕೊಟ್ಟಿಲ್ಲ, ನೀವು ನೋಡ್ಬೋದು ಸರ್. ಈ ಮಾಹಿತಿಯನ್ನು ಕೊಟ್ಟಿಲ್ಲ. ನೀವು ಇನ್ನೊಂದ್ಸರಿ ಅದನ್ನ ನೋಡಿ ಸರ್. ಹನುಮಂತ ಸಾಹೇಬ್ರು 1 ನಿಮಿಷ ಸರ್. ಮತಗಳ್ಳತನ ಆಗೋದೇ ಇದ್ರೆ ಇವತ್ತು ವಾಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ, ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ, ಅಥವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಳಿಯ ರಾಧಾಕೃಷ್ಣ ಅವ್ರು ಗೆಲ್ತಾ ಇರ್ಲಿಲ್ಲ ಸರ್. ನಾನು ನಮ್ಮ ಹನುಮಂತಯ್ಯ ಸಾಹೇಬ್ರು ನಾನು ಪ್ರಶ್ನೆ ಕೇಳ್ತೀನಿ. ಮತಗಟ್ಟಲೆ ಆಗಿದ್ರೆ ಇವರು ಇದ್ರಲ್ಲಿ ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಿದ್ದಾರೆ. ಇದ್ರಲ್ಲಿ ತೆಲಂಗಾಣದಲ್ಲಿ ಅವರ ಸಾರ್ ಹೇಳ್ತಾ ಇದೆ, ಹಿಮಾಚಲ್ ಪ್ರದೇಶದಲ್ಲಿ ಇಲ್ಲೆಲ್ಲ ಮತಗಳ್ಳತನ ಮಾಡಿನ ಗೆದ್ರನ ಸರ್. ಅಲ್ಲಿ ಮತಗಳ್ಳತನ ಸರ್, ಮತಗಳ್ಳತನ ಆಗೋದಿದ್ರೆ ಇಲ್ಲಿ 3 ರಾಜ್ಯದಲ್ಲಿ ಹೇಗೆ ಸರ್ಕಾರ ಬರ್ತಿತ್ತು ಸರ್? ಶ್ರೀನಿವಾಸ್, 3 ಕಡೆ ಬರಬಾರ್ದಾಗಿತ್ತು ಅಂತನಾ? ಇಲ್ಲ ಸರ್, ಅಲ್ಲಿ ಮತಗಳ್ಳತನ ಆಗಿದ್ರೆ ಹಾಗೆ ನೀವು ಮತಗಳ್ಳತನ ಮಾಡಿ ನೀವು ಅಧಿಕಾರಿಗೆ ಬಂದಿದ್ರ ಅಂತ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ನಿಮ್ಮ ಉತ್ತರ ಏನ್ ಸರ್ ಅದಕ್ಕೆ? ಸಾಕ್ಷಿ ಕೊಡ್ಬೇಕಲ್ಲ. ನೀವೇನ್ ಸಾಕ್ಷಿ ಕೊಟ್ಟಿದ್ದೀರಾ ಸರ್? ಈಗ ನಿಮ್ಮ ರಾಹುಲ್ ಗಾಂಧಿ ಯೋಗ್ಯತೆ ಇಲ್ಲ. ಮಹದೇವಪುರ ಕ್ಷೇತ್ರವನ್ನ ಕುರಿತು ಕೊಟ್ಟಿರುವ ಸಾಕ್ಷಿಗಳನ್ನ ಸರ್ ಚುನಾವಣಾ ಆಯೋಗ ಶಿವಾಜಿನಗರ, ಶಾಂತಿನಗರ ರಾಹುಲ್ ಗಾಂಧಿ ಯಾಕೆ ಹೋಗ್ಲಿಲ್ಲ ಸರ್? ಶಿವಾಜಿನಗರಕ್ಕೆ ಯಾಕೆ ಹೋಗ್ಲಿಲ್ಲ? ಶಾಂತಿನಗರಕ್ಕೆ ಯಾಕೆ ಹೋಗ್ಲಿಲ್ಲ? ಅಲ್ಲಿ ನಡೆದಿದ್ರೆ ಅಲ್ಲಿಗೂ ಹೋಗ್ತೀವಿ, ಅಲ್ಲಿ ನಡೆದಿದ್ರೆ ಅಲ್ಲಿಗೂ ಹೋಗ್ತಾರೆ. ಅರವಿಂದ್ ಲಿಂಬಾವಳಿ ಅವರು ಅತ್ಯಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ 25 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ 30,000 ಅಂತರದಲ್ಲಿ ಸೋತಿದ್ದಾರೆ. ನಿಮ್ಮ ಉತ್ತರ ಕ್ಷೇತ್ರಗಳನ್ನ ಮೊದಲು ನೋಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಮಾಡಿರ್ತಕ್ಕಂಥ ದಾಖಲೆಗಳಿಗೆ ನಿಮ್ ಉತ್ತರ ಏನ್ ಸರ್? ಅನೇಕ್ ಸರ್, ನಿಮ್ ಮುಖಾಂತರ ನಾನು ಹನುಮಂತಯ್ಯ ಸಾಹೇಬ್ರನ್ನ ಕೇಳ್ತೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೊಂದು ಪ್ರಶ್ನೆಗಳಿಗೂ ರೆಬಿಟಲ್ ಮಾಡಿದ್ದಾರೆ ದಾಖಲೆ ಸಮೇತ. ಅದಕ್ಕೆ ಹನುಮಂತಯ್ಯ ಸಾಹೇಬ್ರ ಉತ್ತರ ಏನು? ಅಲ್ಲ, ಆ ದಾಖಲೆಗಳು ನಮಗೆ ಸಿಕ್ಕಿದ ತಕ್ಷಣ ಅವ್ರಿಗೆ ಉತ್ತರ ಕೊಡ್ತೀವಿ. ಆದ್ರೆ ನಾವು ಕೇಳಿರುವಂತ ಎಲೆಕ್ಷನ್ ಕಮಿಷನರಿಗೆ ಕೇಳಿರುವ ಪ್ರಶ್ನೆಗಳಿಗೆ ಎಲೆಕ್ಷನ್ ಕಮಿಷನ್ ಇಟ್ ಈಸ್ ದರ್ ಬೌಂಡೆಡ್ ಡ್ಯೂಟಿ ಟು ಗಿವ್ ದಿ ಆನ್ಸರ್. ಅದು ಕೊಡಬೇಕು. ಅದು ಕೊಡದು ಹೊರತು ಅವರು ತಪ್ಪಿತಸ್ಥರಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿಕೊಳ್ಳೋ ನೈತಿಕವಾದ ಧೈರ್ಯ ಅವರಿಗೆ ಇರೋದಿಲ್ಲ. ಅದನ್ನ ಜವಾಬ್ದಾರಿ ಅಂತ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ಅರವಿಂದ್ ಲಿಂಬಾವಳಿ ಇಸ್ ನಾಟ್ ಎಲೆಕ್ಷನ್ ಕಮಿಷನ್. ಅರವಿಂದ್ ಲಿಂಬಾವಳಿ ಇಸ್ ನಾಟ್ ದಿ ಎಲೆಕ್ಷನ್ ಕಮಿಷನ್. ಸರ್, ಫ್ರೀಡಂ ಪಾರ್ಕ್ ಇಂದ ನಡ್ಕೊಂಡೋಗಿದ್ರೆ 5 ನಿಮಿಷ ಸರ್. ಯಾಕೆ ಸರ್ ಓಡೋಗ್ಬಿಟ್ರು? ಪಲಾಯನವಾದ ಯಾಕೆ ಮಾಡಿದ್ರು? ಯಾಕೆ ಪಲಾಯನ ಆದ್ರು? ಸಾರ್ವಜನಿಕವಾಗಿ ಅಷ್ಟೆಲ್ಲ ಮಾತಾಡಿ ಎಲೆಕ್ಷನ್ ಕಮಿಷನ್ ಅವರಿಗೆ ಪೊಲೀಸ್ನವರು ರಿಪ್ಲೈ ಕೊಟ್ಟಿರ್ತಾರೆ. ಅವ್ರಿಗೆ ಬರ್ದಿರೋ ಲೆಟರ್ನು ಕಳಿಸಿದ್ದೀವಿ. ಆ ಲೆಟರ್ಗೆ ಉತ್ತರ ಕೊಡ್ಬೇಕಲ್ಲ ಎಲೆಕ್ಷನ್ ಕಮಿಷನ್. ಕೊಡ್ಲಿ. ಅಫಿಡವಿಟ್ ಮುಖಾಂತರ ಅವರು ಡೂಪ್ಲಿಕೇಟ್ ವೋಟರ್ಸ್ ಬಗ್ಗೆ, ಬಲ್ಕ್ ವೋಟರ್ಸ್ ಬಗ್ಗೆ, ಇನ್ವ್ಯಾಲಿಡ್ ವೋಟರ್ಸ್ ಬಗ್ಗೆ ಇದೆಲ್ಲ ಪ್ರಶ್ನೆಗಳನ್ನು ಕೇಳಿರೋದಕ್ಕೆ ಉತ್ತರ ಎಲೆಕ್ಷನ್ ಕಮಿಷನ್ ಕೊಡಬೇಕು. ಇಟ್ ಇಸ್ ದರ್ ಡ್ಯೂಟಿ. ದೇ ಆರ್ ನಾಟ್ ಡೂಯಿಂಗ್ ಎನಿ ಚಾರಿಟಿ. ಸರ್, ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ಬೇಕಾ ಬೇಡವಾ ಹೇಳಿ ಸರ್? ಇದೇ ರೀತಿ ಇಲ್ಲಿ ಕೇಳ್ತಾ ಮಾಡಬಾರ್ದು ಅಂತ ಹೇಳಿಲ್ಲ. ಯಾವಾಗ ಮಾಡ್ತಿದ್ದೀನಿ? ನಾಳೆ ಚುನಾವಣೆ, ಇವತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಅಲ್ಲಿ ಯಾವ ರೀತಿಯ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಿದೆ ಅನ್ನೋ ಚರ್ಚೆ ಪಾರ್ಲಿಮೆಂಟಿನ ಒಳಗಡೆ ನಡಿಬೇಕು. ಅದಕ್ಕೆ ಯಾಕೆ ಅವಕಾಶ ಕೊಡ್ತಿಲ್ಲ ಸರ್? ಒಂದ್ ನಿಮಿಷ ಶ್ರೀನಿವಾಸ್, ದರ್ಶನ್ ಏನೋ ಹೇಳ್ತಾ ಇದ್ರಿ.
ಸರ್, ಒಂದು ಚುನಾವಣಾ ಆಯೋಗದ ವಿರುದ್ಧವಾಗಿ ಒಂದು ಆರೋಪಗಳನ್ನ ಮಾಡಿದಾಗ ಮಹದೇವಪುರದ ಮಾಜಿ ಶಾಸಕರಾದ ಅರವಿಂದ್ ಲಿಂಬಾವಳಿ ಏನಕ್ಕೆ ರೆಸ್ಪಾನ್ಸ್ ಮಾಡ್ತಿದ್ರೆ ಗೊತ್ತಿಲ್ಲ. ಅವ್ರು ಯಾಕೆ ಈಗ ಕೆಲಸ ಇಲ್ಲ ಅಂತೇಳಿ ಚುನಾವಣಾ ಆಯೋಗಕ್ಕೆ ಸೇರ್ಕೊಂಡಿದ್ರೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವರು ಈ ತರ ಮಾತಾಡ್ತಿದಾರಲ್ಲ, ಇವಾಗ ಮತಗಳತನ ಮಾಡ್ತಾ ಇದ್ದಾರೆ ಅಂತೇಳಿ ಫಸ್ಟ್ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದವರು, ಬಹಳ ಹೋರಾಟ ಮಾಡಿದವರು ಬಿಜೆಪಿ ಅವರು. ಯಾರ ವಿರುದ್ಧ? ಮುನಿರತ್ನ ವಿರುದ್ಧ. ಆ ನಂತರ ಆಪರೇಷನ್ ಕಮಲ ಏನೋ ಮಾಡ್ಕೊಂಡು ಮುನಿರತ್ನ ಅವರು ಅಲ್ಲಿ ಹೋದ್ರು. ಮುನಿರತ್ನ ಅವರ ವಿರುದ್ಧ ಬಿಡದೇನೆ ತುಳಸಿ ಮುನಿರಾಜ್ ಅವರು ಕೇಸ್ ಹಾಕಿದ್ರು. ಆ ಕೇಸ್ ಕೂಡ ಇನ್ನೂ ನಡೀತಾ ಇದೆ. ಇವಾಗ ಅಷ್ಟೊಂದು ಅಕ್ರಮಗಳನ್ನ ಮಾಡಿದಂತ ಮುನಿರತ್ನ ಅವರು ಅದೇಗೆ ಅವ್ರಿಗೆ ಅಷ್ಟೊಂದು ಕ್ಲೀನ್ ಚೀಟ್ ಹೇಗೆ ಸಿಕ್ತು? ಬಿಜೆಪಿ ಅವರು ಈಗ ಇಲ್ಲ, ಅದೇ ಅಕ್ರಮವನ್ನ ಮುಂದುವರಿಸಿದ್ದಾರೆ. ಬಿಜೆಪಿಗೆ ಒಂದು ಸೀಟ್ ಬರ್ತಾ ಇದೆ, ಅದರಿಂದ ಬಿಜೆಪಿ ಅವರು ಬಾಯಿ ಮುಚ್ಕೊಂಡಿದ್ದಾರೆ. ಸರ್, ನಾನು ಉತ್ತರ ಕೊಡ್ತೀನಿ ಸರ್. ದರ್ಶನ್ ಅವ್ರ ಪ್ರಶ್ನೆ ಉತ್ತರ ಕೊಡ್ತೀನಿ. ಅನೀಫ್ ಸರ್, ದರ್ಶನ್ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ರೀ, ದರ್ಶನ್ ಏನೋ ಹೇಳ್ತಾ ಇದ್ರಿ, ಬಿಡಿ ಸ್ವಲ್ಪ ಅವ್ರಿಗೆ ಮಾತಾಡೋದಕ್ಕೆ ಹೇಳಿ ದರ್ಶನ್. ಸರ್, ಈಗ ಮುನಿರತ್ನ ಅವರ ಮೇಲೆ ಬಿಜೆಪಿ ಅಷ್ಟೊಂದು ಹೋರಾಟ ಮಾಡ್ತು. ಅಷ್ಟೊಂದು ಈಗ ಕೋರ್ಟ್ಗೂ ಕೂಡ ಇವರು ತುಳಸಿ ಮುನಿರಾಜು ಅವರು ಕೇಸ್ ಹಾಕಿದ್ರು. ಆನಂತರ ಬಿಜೆಪಿ ಅಷ್ಟೊಂದು ಹೋರಾಟ ಮಾಡ್ತಾ ಅವ್ರು ಬಿಜೆಪಿಗೆ ಬಂದ ನಂತರ ಅವ್ರು ಅಕ್ರಮ ಮಾಡಿದ್ದಾರೆ ಅನ್ನೋ ಬಗ್ಗೆ ಬಿಜೆಪಿ ಒಂದ್ ಸ್ವಲ್ಪ ಕೂಡ ಎತ್ತಿಲ್ಲ. ಇಷ್ಟು ದಿವಸ ಮಾಡಿದ್ದು ಬಿಜೆಪಿ ಮುನಿರತ್ನ ಅವ್ರ ಮೇಲೆ ಏನೇನ್ ಆರೋಪ ಮಾಡಿದ್ರು, ಅಲ್ಲಿ ಲಕ್ಷಾಂತರ ಚೀಟಿಗಳೆಲ್ಲ ಏನ್ ತಗೊಂಡ್ ಬಂದಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಇವರು ಕೂಡ ಇದ್ರು, ಅರವಿಂದ್ ಲಿಂಬಾವಳಿ ಕೂಡ ಇದ್ರು. ಅವರು ವೋಟರ್ ಲಿಸ್ಟ್ ನ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಎಕ್ಸ್ಪರ್ಟೈಸ್ ಇರುವಂತದ್ದೇ ಮುನಿರತ್ನ ಅವ್ರ ಹತ್ರ. ಅವ್ರು ಬಿಜೆಪಿ ಅಲ್ಲಿ ಇದ್ದಾರಲ್ಲ ಈಗ ಬಿಜೆಪಿ ಉತ್ತರ ಕೊಡ್ತಾ ಇದೆ. ಇದು ಶ್ರೀನಿವಾಸ್, ಒಂದ್ ನಿಮಿಷ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಅದು ಸುತ್ತ ಮತ್ತೆ ಅದನ್ನೇ ನಾವು ಮಾತಾಡೋದು ಬೇಡ. ಈಗ ಒಂದು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಕೇಳಿದ್ದಾರೆ ಅಲ್ವಾ? ಚುನಾವಣಾ ಆಯೋಗಕ್ಕೆ ಸರಿಯಾದಂತ ಉತ್ತರ ಕೊಡಬೇಕಾಗಿತ್ತು. ಇಲ್ಲ, ನೀವು ಅಫಿಡವಿಟ್ ಸಲ್ಲಿಸಿ, ದೂರು ಸಲ್ಲಿಸಿ ಅಂತ ಹೇಳಿ ಹೇಳ್ತಾ ಇದ್ರೆ, ಸಾರ್ವಜನಿಕವಾಗಿ ಅವರು ಚುನಾವಣಾ ಆಯೋಗದ ದಾಖಲೆಗಳನ್ನೇ ತೋರಿಸಿ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ ರಾಹುಲ್ ಅವರು. ಅದಕ್ಕೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಬಹಳ ಸರಿಯಾದಂತ ಉತ್ತರವನ್ನ ಕೊಡ್ಬೋದಾಗಿತ್ತು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಚುನಾವಣಾ ಆಯೋಗವನ್ನ ದೂರೋದು ಅಥವಾ ರಾಹುಲ್ ಗಾಂಧಿ ಅವರನ್ನು ಸಪೋರ್ಟ್ ಮಾಡೋದು ಅಂತ ಹೇಳಿ ಅಲ್ಲ. ನಾಳೆ ನಿಮ್ಮ ಯಾರೇ ನಾಯಕರು ಕೂಡ ಈಗ ಯಾವುದೋ ಒಂದು, ಈಗ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಅಂತೇಳಿ ಇಟ್ಕೊಳ್ಳಿ, ಈ ತರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಷ್ಟೆಲ್ಲ ವಿವರಗಳನ್ನ ಕೊಟ್ಟಾಗ ಸಹಜವಾಗಿಯೇ ನಾವು ಚುನಾವಣಾ ಆಯೋಗದಿಂದ ಉತ್ತರವನ್ನು ಬಯಸ್ತೀವಿ. ನಾವು ಚುನಾವಣಾ ಆಯೋಗ ಅದನ್ನು ತಪ್ಪಿಸಿಕೊಳ್ಳೋದ್ರ ಸಲುವಾಗಿ ನೀವು ಅಫಿಡವಿಟ್ ಕೊಡಿ, ಇನ್ನೊಂದು ಕೊಡಿ ಅಂತೇಳಿ ಹೇಳ್ತದೆ. ಅದು ಅಗತ್ಯ ಇಲ್ಲ. ಅದು ಅಫಿಡವಿಟ್ ಯಾಕೆ ಕೊಡಬೇಕು? ನಿಮ್ಗೆ ಅಲ್ಲಿ ಅವರು ಕೊಟ್ಟಿರೋ ದಾಖಲೆಗಳಿದೆಯಲ್ಲ, ಅದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವಂತ ದಾಖಲೆ. ಅದು ದೇಶದ ಜನಸಾಮಾನ್ಯರ ಮುಂದೆ ಅವರು ಮಂಡಿಸಿದ್ದಾರೆ. ಅದನ್ನ ಜನಸಾಮಾನ್ಯರಿಗೂ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯ ಬಗ್ಗೆ ಡೌಟ್ ಬರ್ತಾ ಇದೆ ಈಗ. ಹಾಗಿರುವಾಗ ಆಯೋಗದ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೇಕಾಗಿತ್ತು. ಅದಕ್ಕೆ ನೀವು ಕಂಪ್ಲೇಂಟ್ ಕೊಡಿ ಮತ್ತೊಂದು ಅಂತ ಹೇಳಿ ಹೇಳ್ಬೇಕಾದ ಅಗತ್ಯ ಏನಿದೆ ಅಲ್ವಾ? ಒಂದು. ಎರಡನೇದು, ನೀವು ಚುನಾವಣಾ ಆಯೋಗದ ಪರವಾಗಿ ಯಾಕೆ ಮಾತಾಡ್ತೀರಿ? ನೀವಾಗ್ಲಿ ಲಿಂಬಾವಳಿ ಅವರಾಗ್ಲಿ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಹೇಳೋದಿದೆಯಲ್ಲ. ಈ ಬೇರೆ ಸಂದರ್ಭದಲ್ಲಿ ಅದೇ ಸರಿ, ಜನರಲ್ ಆಗಿ ಅವರು ಹೇಳಿದ್ರೆ ಇಲ್ಲ ಈ ತರ ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ಸರಿ. ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಸಾವಿರಾರು ವೋಟರ್ಗಳು ಯಾವ ತರ ಆಗ್ತಾ ಇದೆ ಅನ್ನುವಂಥದ್ದು. ಹೊಸ ವೋಟರ್ಗಳ ಪಟ್ಟಿನಲ್ಲಿ ಅನುಮಾನಗಳು ಬರ್ತಾ ಇದೆ. ಆಮೇಲೆ ಫಸ್ಟ್ ಟೈಮ್ ವೋಟರ್ಸ್ ಗಳ ಪಟ್ಟಿನಲ್ಲಿ ಅನುಮಾನ ಬರ್ತಾ ಇದೆ. ಒಬ್ಬರದ್ದೇ ಹೆಸರು 4 ಕಡೆ ಬರುವಾಗ ಅನುಮಾನ ಬರುತ್ತೆ. ಒಂದೇ ಕಡೆ 49 ವೋಟರ್ಸ್ ಗಳು ಇದ್ದಾಗ ಅನುಮಾನ ಬರುತ್ತೆ. ನೀವು ಹೇಳಿದ್ರಿ ಆಯ್ತು, ಅಲ್ಲಿ ಡಾರ್ಮಿಟ್ರಿ ಇದೆ, ಅಲ್ಲೆಲ್ಲ ಬಂದು ಕೂತ್ಕೋತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವ್ರು ಬಂದು ವೋಟ್ ಹಾಕಿದಾರಾ? ಡಾರ್ಮಿಟ್ರಿಗೆ ಯಾರು ಬರ್ತಾರೆ? ಅಲ್ಲಿ ಮಹದೇವಪುರದಲ್ಲೆಲ್ಲ ಬಿಹಾರದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ವಲಸೆ ಕಾರ್ಮಿಕರು ಇದ್ದಾರೆ, ಅವರೆಲ್ಲ ವೋಟರ್ಸ್ ಆಗ್ತಾರಾ? ಅನುಮಾನ ಬರಲ್ವಾ ಯಾರಿಗೆ? ಆದ್ರೂ ಸಹಜವಾಗಿ ನಾನೊಬ್ಬ ವೋಟರ್ ಆಗಿ ನನಗೆ ಅನುಮಾನ ಬರ್ತದೆ ಅಲ್ವಾ ಶ್ರೀನಿವಾಸ್? ಸರ್, ಡಾರ್ಮೆಟ್ರಿ ಇತ್ತು, ಇಷ್ಟು ಜನ ಇದ್ದಾರೆ, ಅವರು ನಿಜವಾದ ವೋಟರ್ಸ್ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಕ್ಲಾರಿಫೈ ಮಾಡ್ಲಿ ಸರ್. ನಾನು ಸರ್ 3 ಪ್ರಶ್ನೆ ಕೇಳಿದ್ರ 3 ಪ್ರಶ್ನೆಗೂ ಒಂದೊಂದಾಗಿ ಉತ್ತರ ಕೊಡ್ತೀನಿ ಸರ್. ಮೊದಲನೇ ಪ್ರಶ್ನೆ, ನಮ್ಮ ದರ್ಶನ್ ಒಳ್ಳೆ ಪ್ರಶ್ನೆ ಕೇಳಿದ್ರು. ಮುನಿರತ್ನ ಅವರು ಒಂದು ಅಲ್ಲಿ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ ಮಾಜಿ MLC ಆದಂತ ನಮ್ಮ ಸ್ನೇಹಿತರಾದಂತ ತುಳಸಿ ಮುನಿರಾಜ್ ಗೌಡರು ಮೊಕದ್ದಮೆಯನ್ನು ಹೂಡಿದ್ರು ಸರ್. ಅದಾದ್ಮೇಲೆ ಆಪರೇಷನ್ ಕಮಲದಲ್ಲಿ ನಮ್ಮ ದರ್ಶನ್ ಹೇಳಿದಾಗೆ ಅವರು ನಮ್ಮ ಪಕ್ಷಕ್ಕೆ ಬಂದ್ರು ಸರ್. ಅವ್ರು ಬಂದು ಅಂದ ತಕ್ಷಣನೇ ಮುನಿರಾಜೇಗೌಡರ ಮೇಲೆ ಪಕ್ಷ ಒತ್ತಡ ಹೇಳಿ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಷನ್ ಪಿಟಿಷನ್ ನ ವಿತ್ಡ್ರಾ ಮಾಡ್ಲಿಲ್ಲ. ನಾವು ಅವ್ರ ಪಕ್ಷಕ್ಕೆ ಬಂದ್ರೂ ಇನ್ನೂ ಆ ಕೇಸು ಸನ್ಮಾನ್ಯ ಕೃಷ್ಣಾ ದೀಕ್ಷಿತ್ ಅವರ ಕೋರ್ಟ್ ಅಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ನಾನು ದರ್ಶನ್ಗೆ ಅದನ್ನ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಬಯಸ್ತೀನಿ. ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ, ವಿತ್ಡ್ರಾ ಮಾಡ್ಲಿಲ್ಲ. ಅವ್ರು ನಮ್ಮ ಪಕ್ಷದಲ್ಲಿ ಅಧಿಕೃತವಾಗಿದ್ದು ಮಂತ್ರಿ ಆದ್ರೂ ವಿತ್ಡ್ರಾ ಮಾಡ್ಲಿಲ್ಲ ಸರ್. ಅದು ನಮ್ಮ ಬದ್ಧತೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಬಗ್ಗೆ ನಮ್ಗಿರೋ ಬದ್ಧತೆ ಭಾರತೀಯ ಜನತಾ ಪಕ್ಷಕ್ಕೆ. ಅದು ಎರಡನೇದು ಸರ್ ಹನುಮಂತ ಸರ್, ಒಂದ್ ನಿಮಿಷ ಸರ್, ನಾನು ಉತ್ತರ ಕೊಟ್ಬಿಡ್ತೀನಿ ಸರ್ ನಿಮ್ ಪ್ರಶ್ನೆಗೇನು. ECಗೆ
ಇಸಿಗೆ ಮಾಡಿದಂತಹ ಈ ಡಿಸ್ಕ್ರಿಮಿನೆನ್ಸಿಸ್ ಅಂತ ಸೋ ಕಾಲ್ಡ್ ಏನು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ, ಯಾಕೆ ನೀವು ಭಾರತೀಯ ಜನತಾ ಪಕ್ಷದ ಅರವಿಂದ್ ಲಿಂಬಾವಳಿ ಅವರು ಉತ್ತರ ಕೊಡ್ಬೇಕು ಅನ್ನೋದನ್ನ ಇನ್ನೊಂದು ವಾಲಿಡ್ ಪ್ರಶ್ನೆ ಕೇಳಿದ್ದಾರೆ ಸರ್. ನನ್ನ ಉತ್ತರ ಆ ಪ್ರಶ್ನೆಗೆ ಏನು ಅಂದ್ರೆ, ಎಲೆಕ್ಷನ್ ಕಮಿಷನ್ ಏನಾದ್ರೂ ಅದ್ರ ವ್ಯತ್ಯಾಸ ಮಾಡಿದ್ರೆ ರಾಹುಲ್ ಗಾಂಧಿ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ನಮ್ಮ ಹನುಮಂತಯ್ಯ ಸಾಹೇಬ್ರಾಗ್ಲಿ ಇಸಿ ಅವ್ರನ್ನ ರಾಜೀನಾಮೆ ಅಥವಾ ಸಸ್ಪೆಂಡ್ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಕೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವ್ರ ರಾಜೀನಾಮೆ. ನನ್ನ ಇಡೀ ಅವರ ಭಾಷಣ ಕೇಂದ್ರೀಕೃತವಾಗಿದ್ದು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ. ಹಾಗಾಗಿ ಒಬ್ಬ ಪಕ್ಷದ ಅಲ್ಲಿನ ಒಬ್ಬ MLA ಅವರು ಹಸ್ಬೆಂಡ್ ಅವರು ಮತ್ತೆ ಅಲ್ಲಿ 3ನೇ ಸಾರಿ ಗೆದ್ದಿರೋರು ಸರ್. 2008ರಲ್ಲಿ ಮಹದೇವಪುರ ಕ್ಷೇತ್ರ ಆದಾಗಿಂದ ಇದುವರೆಗೂ ಸತತವಾಗಿ ಗೆದ್ಕೊಂಡು ಬರ್ತಿರ್ತಕ್ಕಂಥವ್ರು ಅಲ್ಲಿ ಅರವಿಂದ್ ಲಿಂಬಾವಳಿ ಅವರು. ಈ ಸಾರಿ ಅವ್ರ ಶ್ರೀಮತಿ ಮಂಜುಳಾ ಅವರು MLA ಆಗಿದ್ದಾರೆ. ಹಾಗಾಗಿ ಇದು ಇಸಿ ಕೇಂದ್ರೀಕೃತ ಆಗ್ಲಿಲ್ಲ, ಇದು ನರೇಂದ್ರ ಮೋದಿ ಬಿಜೆಪಿ ಕೇಂದ್ರೀಕೃತ ಆಯಿತು. ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಅದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗಿತ್ತು. ಅವರು ಇಸಿನ ಕೇಳಿದ್ರೆ ನಾವು ಹೋಗೋ ಅಗತ್ಯ ಇರಲಿಲ್ಲ. ಅವ್ರ ಕೇಂದ್ರ ಸರ್ಕಾರವನ್ನ, ಭಾರತೀಯ ಜನತಾ ಪಕ್ಷವನ್ನ, ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಹಾಗಾಗಿ ನಮ್ ಜವಾಬ್ದಾರಿ ಇತ್ತು. ಮೂರನೇ ಪ್ರಶ್ನೆ ನೀವೇ ಸರ್, ಮೂರನೇ ಪ್ರಶ್ನೆ ನೀವು ಕೇಳ್ತಾ ಇದ್ರಿ ಸರ್, ಏನು ಅಲ್ಲಿ ಬಿಹಾರದವರೆಲ್ಲ ಸರ್ ಫಾರಂ ನಂಬರ್ 7 ತಗೊಂಡ್ ಬಂದು ಈ ದೇಶದಲ್ಲಿ ಯಾರು ಎಲ್ಲಿಂದ ಬೇಕಾದ್ರೂ ಬಂದು ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೋಬಹುದು. ಡಾರ್ಮೆಂಟ್ರಿಯಲ್ಲಿ ಬಿಹಾರದಲ್ಲಿ ಇದ್ರು, ಒರಿಸ್ಸಾದಲ್ಲಿ ಇದ್ದಿಲ್ಲ. ಆದ್ರೆ ಒಂದ್ ಕಡೆ ಸರೆಂಡರ್ ಮಾಡಿದ್ಮೇಲೆ ಇನ್ನೊಂದ್ ಕಡೆ ಅಂತ ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಸ್ಕೊಳ್ಳೋಂತ ಎಲ್ಲ ಅವಕಾಶ ಸಂವಿಧಾನ ನಮಗ್ ಕೊಟ್ಟಿದೆ. ದರ್ಶನ್ ಏನೋ ಹೇಳ್ತಾ ಇದ್ರು, ಅದಕ್ಕೆ ಏನ್ ಹೇಳಿ. ಫಾರಂ ನಂಬರ್ 7 ಕೊಟ್ಬಿಟ್ಟು ಮಾಡ್ಕೊಂಡಿದ್ರೆ ಯಾರು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಫಾರಂ ನಂಬರ್ 7 ಕೊಟ್ಟಿದ್ರೆ ಒಬ್ಬನೇ ವ್ಯಕ್ತಿಯ ಇದಕ್ಕೆ ಒಂದೇ ವ್ಯಕ್ತಿಯ ಗುರುತು ಚೀಟಿನಲ್ಲಿ ಅವನು 4 ಕಡೆ ಒಂದು ಓಟ್ ಇರ್ತಿರ್ಲಿಲ್ಲ. ಇವತ್ತಿಗೂ ಅಷ್ಟೇ, ಇವಾಗ್ಲೂ ನೀವು ವೆಬ್ಸೈಟ್ ನಲ್ಲಿ ಇವಾಗ್ಲೂ ಓಪನ್ ಮಾಡಿದ್ರು ಆದಿತ್ಯ ಶ್ರೀವಾತ್ಸವ ಅನ್ನುವಂತ ವ್ಯಕ್ತಿಯ ಹೆಸರು 2 ಕಡೆ ಮಹದೇವಪುರದಲ್ಲಿ 2 ಬೂತ್ಗಳಲ್ಲಿ ಇದೆ. ಫಾರಂ ನಂಬರ್ 7 ಕೊಟ್ಟಿದ್ರೆ ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ದರ್ಶನ್ ಈ ರೀತಿ ದರ್ಶನ್ ನಿಮ್ ಪ್ರಕಾರ ಈ ರೀತಿ ಕೇವಲ ಮಹದೇವಪುರ ಕ್ಷೇತ್ರದಲ್ಲಿ ಇದೆ ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೆಯಾ? ಹೇಳಿ ಶ್ರೀನಿವಾಸ್, ಒಂದ್ ನಿಮಿಷ, ಬೇರೆ ಕಡೆನೂ ಆಗಿದ್ಯಾ? ನೀವ್ ಹೇಳ್ಬೇಕು ಅದನ್ನ ನನಗೆ. ದರ್ಶನ್ ಅಲ್ಲ, ನೀವ್ ಹೇಳ್ಬೇಕು. ನೀವು ಬೇರೆ ಕಡೆನೂ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಒಂದ್ ನಿಮಿಷ ಅವ್ರು ನಮ್ ದರ್ಶನ್ ಏನ್ ಹೇಳಿದ್ರು, ಅದು 4 ಸಾರಿ ಅರ್ಜಿ ಗುಜರಾಯಿಸಿದ್ದಾರೆ ಸರ್. 4 ಕಡೆ ಇಲ್ಲ ಅವ್ರ ಹೆಸರು, 4 ಕಡೆ ಇಲ್ಲ, ಅರ್ಜಿ ಗುಜರಾಯಿಸಿದ್ದಾರೆ. 4 ಕಡೆನ ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ. ನನ್ನೆ ನಮ್ಮ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಅವರು ಆ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಅದನ್ನ ದಯವಿಟ್ಟು ನೀವೊಂದ್ಸರಿ ಸರ್ ನೀವು ಗಮನಿಸಿ. ನಿಮ್ಗೊಂದು ಸ್ಪಷ್ಟತೆ ಇರಬೇಕು, ನಿಮ್ಗೊಂದು ಸ್ಪಷ್ಟತೆ ಬೇಕು. ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಶ್ರೀನಿವಾಸ್ ಒಂದ್ ನಿಮಿಷ, ದರ್ಶನ್ ಏನ್ ಹೇಳ್ತಾ ಇದ್ರಿ? ನಾನು ಹೇಳ್ತಾ ಇದ್ದೀನಿ, ಅವ್ರ ಹೆಸರು ಈಗ್ಲೂ ಕೂಡ 2 ಕಡೆ ಇದೆ. ಆದಿತ್ಯ ಶ್ರೀವಾತ್ಸವನವರ ಹೆಸರು ಮಹದೇವಪುರದಲ್ಲಿ 458ನೇ ಬೂತ್, 459ನೇ ಬೂತ್ ನಲ್ಲಿ 2 ಕಡೆ ಈಗ್ಲೂ ಇದೆ. ನಾನು ಓಪನ್ ಮಾಡೋದು ಬೇಡ, ಶ್ರೀನಿವಾಸ್ ಅವರೇ ಓಪನ್ ಮಾಡಿ ನೋಡ್ಲಿ. ಈ ವೆಬ್ಸೈಟ್ ನಲ್ಲಿ ಮಹದೇವಪುರದಲ್ಲಿ 458 ಮತ್ತೆ 457 ಸಾರಿ 458 ಒಂದ್ ನಿಮಿಷ ದರ್ಶನ್, ನನ್ಗೆ ಗೊತ್ತಾಯ್ತು. ನಿಮ್ಮ BLOಗಳು ಅದನ್ನ ಏನ್ ಮಾಡ್ತಾ ಇದ್ರು? ಕಡಲೆಪುರಿ ತಿಂತ ಇದ್ರ ಅವಾಗ ತೆಗ್ಸ್ದೆ? ಏನ್ ಮಾಡ್ತಾ ಇದ್ರು ಅವರು? ನಿಮ್ಗೆ ಒಂದು ಕರಡನ್ನ ಕೊಡ್ತಲ್ಲ ಎಲೆಕ್ಷನ್ ಕಮಿಷನ್, ಕಡಲೆಪುರಿ ತಿನ್ಕೊಂಡಿದ್ರು ಅವರು. ಕಡ್ಲೆಪುರಿ ತಿಂತ ಇದ್ರು ದರ್ಶನ್, ನಿಮ್ ಪಕ್ಷದವರಾಗ್ಲಿ ಕಾಂಗ್ರೆಸ್ ಪಕ್ಷದವರಾಗ್ಲಿ ಕಡ್ಲೆಪುರಿ ತಿಂತ ಇದ್ರು ಅಂತ ಕೇಳ್ತೀನಿ ನಾನು. ಒಂದೊಂದು ಬೂತಿಗೆ ಒಬ್ಬೊಬ್ರು ಇರ್ತಾರೆ. ಆ ಬೂಯಲ್ಲಿ ಹತ್ರ ಇರೋದು 458ನೇ ಬೂತ್ ಅಲ್ಲಿ ಇರುವಂತವನ ಹೆಸರು 459ನೇ ಬೂತ್ ನಲ್ಲಿ ಇದೆಯಾ ಇಲ್ವೋ ಅಂತ ಹೇಳಿ ಅವ್ರು ಕುತ್ಕೊಂಡು ಅದನ್ನ ವೆರಿಫಿಕೇಶನ್ ಮಾಡ್ಲಿಕ್ಕೆ ಹೋಗಲ್ಲ. ಆ ಬೂತ್ ನಲ್ಲಿ ಇರುವಂತ ಹೆಸರು ವೆರಿಫಿಕೇಶನ್ ಮಾಡ್ಬೇಕು. ದಟ್ ಇಸ್ ದ ಡ್ಯೂಟಿ ಆಫ್ ದ BLA. ದಟ್ ಇಸ್ ದ ಡ್ಯೂಟಿ ಆಫ್ ದಿ BLO. ನಮ್ಗೆ ಇನ್ನೇನ್ ಸರ್ ಅದು? ಏನ್ ಕೆಲಸ ನಮ್ಗೆ? ಮತ್ತೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತನಾಗಿ ನಾನು ಕೆಲಸ ಏನ್ ಸರ್? ವಾಟ್ ಇಸ್ ಮೈ ಡ್ಯೂಟಿ? ಶ್ರೀನಿವಾಸ್ ಸರ್, ನಿಮ್ ಪಕ್ಷದವರಿಗೆ ಗೊತ್ತಿತ್ತು ಅದು 4 ಕಡೆ ಇದೆ ಹೆಸರು ಅಂತ? ಸರ್ ನನಗೆ ಏನ್ ಬೇಕು ಅದನ್ನ ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ನೋಡ್ಕೊಂಡು ಹೋಗ್ತಾ ಇರ್ತೇನೆ. ನೋಡಿ ಸರ್, ನಾನು ಅತ್ಯಂತ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾ ಇದ್ದೀನಿ ಅನಿಪ್ ಸರ್. ನಾನು ದರ್ಶನ್ ಆಗ್ಲಿ ನಮ್ಮ ಹನುಮಂತಯ್ಯ ಸಾಹೇಬ್ರಾಗ್ಲಿ ಅಲ್ಲಿದ್ರೆ ಅವ್ರ ಪಕ್ಷದ ವೋಟರ್ಸ್ ಅದ್ರಲ್ಲಿ ಇದ್ದಾರಾ ಅದನ್ನ ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಅದಕ್ಕೆ ರಾಜಕೀಯ ಪಕ್ಷಗಳಿಗೆ ನಮ್ಗೆ ಅದನ್ನ ಪಟ್ಟಿ ಕೊಡೋದು. ನಾವು ಊರೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಹನುಮಂತಯ್ಯ ಸರ್, ಒಂದೇನು ಅಂತ ಹೇಳಿದ್ರೆ, ಇಲ್ಲಿ ಆ ಪ್ರಶ್ನೆ ಆವಾಗ ಕೇಳಿದ್ದನ್ನ ನಾನು ನಿಮ್ಗೂ ಕೇಳ್ತೀನಿ. ನಾನು 1 ವರ್ಷ ಆದ್ಮೇಲೆ ರೈಸ್ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು? ಇಷ್ಟೊಂದು ವ್ಯಾಪಕವಾಗಿ 1 ಲಕ್ಷ ಚಿಲ್ಲರೆ ಓಟುಗಳು ಈ ತರದ್ದು ಬಂದು ಸೇರಿದೆ ಅಂದಾಗ ನಿಮ್ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು ಅಲ್ಲಿ?
ನಿಮ್ ಕಾರ್ಯಕರ್ತರು 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 ಅದನ್ನ ನೋಡ್ಬೇಕಾಗಿತ್ತು. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಕಾರ್ಯಕರ್ತರು ನೋಡ್ಲಿಲ್ಲ ಅಂದ್ರೆ ಅಕ್ರಮ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಎಲ್ಲೂ ಪರ್ಮಿಷನ್ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಕಾರ್ಯಕರ್ತರು ನೋಡೋದಿಲ್ಲ ಅಂತ ಹೇಳಿ 80 ಜನ ಒಂದೇ ಮನೆಯಲ್ಲಿ ನೀವು ವೋಟರ್ ಲಿಸ್ಟ್ ಮಾಡೋ ಹಾಗಿಲ್ಲ. 40 ಜನನ ಒಂದೇ ಮನೆಗೆ ವೋಟರ್ ಲಿಸ್ಟ್ ಮಾಡೋ ಹಾಗಿಲ್ಲ. ಒಂದ್ ಸಿಂಗಲ್ ಬೆಡ್ರೂಮ್ ಅಲ್ಲಿ 40 ಜನ ವಾಸ ಮಾಡಕ್ ಆಗೋದಿಲ್ಲ. ಹಾಗೆ ಫೇಕ್ ವೋಟರ್ಸ್ ಅನ್ನ ನೀವು 40,000 ಫೇಕ್ ವೋಟರ್ಸ್ ನ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೇರಿಸಿದ್ದೀರಾ ಅಂದ್ರೆ ಚುನಾವಣಾ ಕಮಿಷನ್ ಕಣ್ಮುಚ್ಕೊಂಡು ಇರಬೇಕಾದಿಲ್ಲ. ದಟ್ ಈಸ್ ವೈ, ಆ ಕಾರಣಕ್ಕಾಗಿಯೇ ನಾವು ಕರಿತಿರೋದು. ಈ ಚುನಾವಣಾ ಆಯೋಗ ಬಿಜೆಪಿಯ ಸೆಲ್ಲಿನ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿರೋದು ಆ ಕಾರಣಕ್ಕೆ. ಅವ್ರ ಡ್ಯೂಟಿ ಇದು, ಅವ್ರ ಜವಾಬ್ದಾರಿಯಿಂದ ನುಣುಚ್ಕೊಂಡಿದ್ದಾರೆ. ಮತ್ತು ಜವಾಬ್ದಾರಿ ಹೊತ್ಕೊಳ್ಳೋರು ಒಂದು ಪಕ್ಷದ ಪರವಾಗಿ ನಿಂತ್ಬಿಟ್ರೆ ಪ್ರಜಾಪ್ರಭುತ್ವ ಬುಡಮೇಲಾಗುತ್ತೆ. ನಾಳೆ ಇದು ಬಿಜೆಪಿಗೆ ಆಗ್ಬಹುದು ತಿರುಗುಬಾಣ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ಬೋದು. ಆಗ ಬಿಜೆಪಿಗೆ ತಿರುಗುಬಾಣ ಆದಾಗ ಗೊತ್ತಾಗ್ತದೆ ಪ್ರಜಾಪ್ರಭುತ್ವದ ಬುಡಮೇಲು ಅಂತ ಬೊಬ್ಬೆ ಹೊಡೆಯೋದ್ ಬದಲು ಅದನ್ನ ಪಾರದರ್ಶಕವಾಗಿ ನಡೆಯೋದಕ್ಕೆ ನಾವೆಲ್ಲರೂ ಒಂದು ಸಿಸ್ಟಮ್ ಅನ್ನ ನಡೆಯೋದಕ್ಕೆ ಬಿಡಬೇಕು. ಅದನ್ನ ಮಿಸ್ಟರ್ ಮೋದಿ, ಮಿಸ್ಟರ್ ಅಮಿತ್ ಶಾ ಅವರು ಬಿಡ್ತಾ ಇಲ್ಲ ಅನ್ನೋದೇ ಇವತ್ತಿನ ತಕರಾರು ವಿರೋಧ ಪಕ್ಷದ ನಾಯಕರು ಇರೋದು. ಇದನ್ನ ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್ ನಲ್ಲಿ ಬಿಡದೆ ಇರೋರು ಇನ್ನೆಲ್ಲಿ ಬಿಡ್ತಾರೆ? ನೀವು ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ ಮತಗಳತನ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಂತ ನಾನು ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಹೇಳ್ಬೋದು, ಖಂಡಿತ ಹೇಳ್ಬೋದು. ಯು ಆರ್ ಫ್ರೀ ಟು ಟೆಲ್ ದಟ್. ಅದನ್ನ ಹೇಳ್ಬೋದು, ಸಾಕ್ಷಿ ಕೊಡಬೇಕು. ರಾಹುಲ್ ಗಾಂಧಿ ಬನ್ನಿ ಮಾತಲ್ಲಿ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಬನ್ನಿ ಮಾತಲ್ಲಿ ಹೇಳ್ತಾ ಇಲ್ಲ. ಎಲ್ಲ ದಾಖಲೆಗಳನ್ನಿಟ್ಟು ಇಡೀ ದೇಶದ ಪ್ರೆಸ್ನವ್ರನ್ನ ಕೂಡಿಸ್ಕೊಂಡು ದಾಖಲೆ ಮೇಲೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಕೊಡಬೇಕು. ಎಸ್ ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ದರ್ಶನ್, ಇಷ್ಟೊಂದು ಈಗ ನಾವು ಮಹದೇವಪುರದ್ದು ನಾವು ಘಟನೆಯನ್ನು ನೋಡಿದಾಗ್ಲೇ ನಮ್ಗೆ ಇದು ಬಹಳ ಗಾಬರಿ ಹುಟ್ಟಿಸುವಂತ ಅಂಶ ಇದು. ಬಿಜೆಪಿಯವರು ನನ್ನ ಪ್ರಕಾರ ಅವರು ಕೂಡ ತನಿಖೆಗೆ ಒತ್ತಾಯಿಸಬೇಕಾಗಿತ್ತು. ಚುನಾವಣಾ ಆಯೋಗಕ್ಕೆ ತಕ್ಷಣ ರಿಪ್ಲೈ ಕೊಡಿ ನೀವು, ಯಾಕಂತ ಹೇಳಿದ್ರೆ ನಮ್ಮ ಕ್ರೆಡಿಬಿಲಿಟಿ ಮೇಲೆ ಪ್ರಶ್ನೆ ಬರ್ತದೆ. ನಮ್ಮ PC ಮೋಹನ್ ಅವರು MP ಆಗಿ ಆಯ್ಕೆ ಆಗಿದ್ದಾರೆ, ರಾಹುಲ್ ಗಾಂಧಿ ಅವರು ಈ ತರ ಆರೋಪ ಮಾಡ್ತಾ ಇದ್ದಾರೆ, ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಹೇಳ್ಬೇಕಾಗಿತ್ತು, ಉತ್ತರ ಕೊಡಿ ಅಂತ ಹೇಳಿ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಆಯೋಗವನ್ನು ನೀವು ಸಮರ್ಥಿಸಿಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಮೇಲೆ ಕೂಡ ಅನುಮಾನ ಬರುತ್ತೆ. ಅದು ಎನಿಹೌ, ಈಗ ಈ ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ ದರ್ಶನ್, ಎಲ್ರಿಗೂ ಕೂಡ ಇದು ದರ್ಶನ್, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ತರದ್ದು ಬೇರೆ ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಆಗಿರ್ಬೋದು, ಶಿವಾಜಿನಗರದಲ್ಲೂ ಆಗಿರ್ಬೋದು, ಗೊತ್ತಿಲ್ಲ. ನಾವೇನು ಬಿಜೆಪಿ ಅವ್ರನ್ನೇ ನಾವು ಟಾರ್ಗೆಟ್ ಮಾಡ್ಬೇಕಾಗಿಲ್ಲ ನಾವು, ಆಯ್ತಾ? ಇದನ್ನ ತಡೆಯೋದು ಹೇಗೆ ಇದನ್ನ? ಈಗ ಸರ್, ಮುಖ್ಯವಾಗಿ ಇದರಲ್ಲಿ ಏನಾಗ್ತದೆ, ಡ್ರಾಫ್ಟ್ ಮಾಡಿದ ನಂತರ ಫೈನಲ್ ಡ್ರಾಫ್ಟು ಪ್ರೆಸೆಂಟ್ ಮಾಡುವಕ್ಕಿಂತ ಮುಂಚೆ ಕಡ್ಡಾಯವಾಗಿ ಕನಿಷ್ಠ ಪಕ್ಷ 3 ಅಥವಾ 4 ರಾಷ್ಟ್ರೀಯ ಪಕ್ಷಗಳು ಮತ್ತು ರೀಜನಲ್ ಪಾರ್ಟೀಸ್ಗಳ ಇದನ್ನ ಪಟ್ಟಿಯನ್ನ ಅವ್ರ ಹತ್ರ ಪಟ್ಟಿಯನ್ನು ಕೊಟ್ಟು ಅವ್ರ ಹತ್ರ ಅಟ್ಲೀಸ್ಟ್ ಸಿಗ್ನೇಚರ್ ಅಕ್ನಾಲೆಜ್ಮೆಂಟ್ ತಗೊಳ್ಬೇಕು. ಇದರಿಂದ ನಮಗೆ ಬಹಳಷ್ಟು ಈ ರೀತಿಯಾದಂಥ ಅಕ್ರಮಗಳೇನಾಗ್ತವೆ ಅವು ತಡಿಬಹುದು. ಅದನ್ನು ಖಂಡಿತವಾಗಿ ಈ ಎಕ್ಸ್ಟ್ರಾ ಅಡಿಷನ್ ಇದೆಲ್ಲ ಏನಾಗ್ತಾ ಇದೆ, ಇವ್ರೇನಾಗ್ತಾ ಇದೆ, ಡ್ರಾಫ್ಟ್ ಅಲ್ಲಿ ಅಬ್ಜೆಕ್ಷನ್ ಇಲ್ದಿದ್ರೆ ಇವರು ಸೀದಾ ಫೈನಲ್ ಡ್ರಾಫ್ಟ್ ಸೀದಾ ಅವರು ಫೈನಲ್ ಪ್ರಿಂಟ್ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇರೋ ಸಮಸ್ಯೆಯ ಮೂಲ ಇರೋದು ಅಲ್ಲಿ. ಅದನ್ನು ಫೈನಲ್ ನ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ BLAಗಳು ವಿವಿಧ ಪಕ್ಷಗಳ BLAಗಳೇನಿರ್ತಾರೆ ಅವ್ರ ಹತ್ರ ಅಕ್ನಾಲೆಜ್ಮೆಂಟ್ ತಗೊಂಡು ಇದನ್ನ ಮಾಡಿದ್ರೆ ಇದನ್ನ ಬಹಳಷ್ಟು ಇದನ್ನ ತಡೆಗಟ್ಟಬಹುದು. ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, BLO ಈಗ ಚುನಾವಣಾ ಆಯೋಗದಲ್ಲಿ ಅಪ್ ಟು DC ಅವರನ್ನು ಮೊದಲುಗೊಂಡಂತೆ ಉಳಿದವರೆಲ್ಲರೂ ಏನಿದ್ದಾರೆ ಅಲ್ಲೆಲ್ಲರೂ ಪಾರ್ಟ್ ಟೈಮ್ ಎಂಪ್ಲಾಯೀಸು. ಚುನಾವಣಾ ಆಯೋಗದ್ದೇ ಸದಸ್ಯರು, ಚುನಾವಣಾ ಆಯೋಗಕ್ಕೋಸ್ಕರನೇ ಕೆಲಸ ಮಾಡೋರು ಅಂತ ಯಾರು ಇಲ್ಲ ಸರ್. 20 ವರ್ಷ 30 ವರ್ಷ ಮುಂಚೆ ನಡೀತಾ ಇತ್ತು. ಆದ್ರೆ ಇಲ್ಲಿ ಪ್ರತಿಯೊಂದು ಚುನಾವಣೆಗಳು ಕೂಡ ನಡೀತಾ ಇದೆ. ಗ್ರಾಮ ಪಂಚಾಯತಿ ನಡೆಯುತ್ತೆ, ಇದು ನಡೆಯುತ್ತೆ. ಈಗ ಅದರ ಸ್ವರೂಪ ಬದಲಾಗಬೇಕಾಗಿದೆ. ಚುನಾವಣಾ ಆಯೋಗದ ಸ್ವರೂಪ ಕೂಡ ಬದಲಾಗಬೇಕಾಗಿದೆ. ಪಾರ್ಟ್ ಟೈಮ್ ಎಂಪ್ಲಾಯೀಸ್ಗಳನ್ನ ಇಟ್ಕೊಂಡು ಏನು ಮಾಡ್ಲಿಕ್ಕಾಗಲ್ಲ. ಅವ್ರು ಒಂದಲ್ಲ ಒಂದ್ ಕಡೆ ಈಲ್ಡ್ ಆಗಿರ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ, ಆತನಿಗೆ ಬಿಜೆಪಿಯ ಬಗ್ಗೆ ಒಲವು ಇರ್ಬೋದು, ಕಾಂಗ್ರೆಸ್ ಬಗ್ಗೆ ಒಲವು ಇರ್ಬೋದು, ನಮ್ಮ ಪಕ್ಷದ ಬಗ್ಗೆ ಒಲವು ಇರ್ಬೋದು. ಆ ರೀತಿ ಆಗ್ಬಾರ್ದು. ಚುನಾವಣಾ ಆಯೋಗ ಅನ್ನುವಂಥದ್ದು ಅದನ್ನು ಕಂಪ್ಲೀಟ್ ಆಗಿ ಅದು ಸ್ವತಂತ್ರ ಸಂಸ್ಥೆ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಸ್ವತಂತ್ರವಾಗಿ ನಡೆಯೋದಕ್ಕೆ ಬಿಡಬೇಕು. ಎಸ್ ಗುಡ್ ಸಜೆಷನ್ಸ್. ಶ್ರೀನಿವಾಸ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? 2 ಸಜೆಷನ್ ಬಗ್ಗೆ ಸರ್ ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ, ಚುನಾವಣಾ ಆಯೋಗ ತಪ್ಪೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಅಥವಾ ಈ ತರ ಆಗುತ್ತೆ, ಈ ತರದ್ದು ಆದಾಗ ಈ ತರ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದೀರಾ? ಸರ್ ನೋಡಿ ಸರ್, ಮತಗಳ್ಳತನ ಒಂದು ಫೇಕ್ ನರೇಟಿವ್ ನ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್. ಅವರು 94 ಚುನಾವಣೆಗಳನ್ನ ಅವ್ರ ನೇತೃತ್ವದಲ್ಲಾಗಿದೆ, ಗೆದ್ದಿರೋದು ಒಂದು 3-4 ಅಷ್ಟೇನೆ. ಅವರು ತಮ್ಮ ನಾಯಕತ್ವದ ಒಂದು ವೈಫಲ್ಯನ ಮುಚ್ಕೊಳ್ಳೋದಕ್ಕೆ ಈ ರೀತಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸೋದಕ್ಕೆ ಹೊಟ್ಟಿದ್ದಾರೆ ಸರ್.
ಅವ್ರು ಇದನ್ನೆಲ್ಲ ಮಾಡೋದ್ ಬಿಟ್ಟು ಚುನಾವಣಾ ಆಯೋಗದಕ್ಕೆ ಅಫಿಡವಿಟ್ ಆಗಿ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅಫಿಡವಿಟ್ ಮುಖಾಂತರ ಪ್ರಮಾಣ ಪತ್ರ ಸಲ್ಲಿಸ್ಲಿ. ಹಾಗೆ ಅದು ಸಮಾಧಾನ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಹೋಗ್ಲಿ ಸರ್. ನಮ್ಮ ಕೇಂದ್ರ ಸರ್ಕಾರ, ಒಂದೇ ನಿಮಿಷ ಸರ್, ಕೇಂದ್ರ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಈ ದೇಶದಲ್ಲಿ ಕೋಟ್ಯಂತರ ಜನ ಬಾಂಗ್ಲಾದೇಶ ಅಕ್ರಮ ವಲಸಿಗರು ಬಂದಿದ್ದಾರೆ, ಎಲ್ಲ ಕಡೆ ಮತದಾನದ ಪಟ್ಟಿ ಸೇರ್ಕೊಂಡಿದ್ದಾರೆ, ಹಾಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ ಅದನ್ನ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ನವ್ರಿಗೆ ಬದ್ಧತೆ ಇದ್ರೆ ಅದಕ್ಕೆ ಸಹಕಾರ ಕೊಡ್ಲಿ. ಮಹದೇವಪುರದಲ್ಲೂ ಬಾಂಗ್ಲಾದೇಶದ ಅಕ್ರಮ ವೋಟರ್ಸ್ ಸೇರ್ಕೊಂಡಿದ್ದಾರೆ ಅಂತ ನೀವು ಅಂತೀರಾ? ಇದ್ರೆ ಪರಿಷ್ಕರಣೆ ಆಗ್ಬೇಕು. ಅದು ನಮ್ಮ ಸ್ಪಷ್ಟವಾದ ಭಾರತೀಯ ಜನತಾ ಪಕ್ಷವಾದ ಸ್ಪಷ್ಟವಾದ ನಿಲುವು. ಎಸ್ ಹನುಮಂತ ಅವರು ಹೇಳಿ ಕೊನೆಯದಾಗಿ. ಮೊದಲನೇದು, ಚುನಾವಣಾ ಅಕ್ರಮಗಳು ನಿಲ್ಲಬೇಕು ಅಂತಾದ್ರೆ ಚುನಾವಣಾ ಆಯೋಗವನ್ನ ನೇಮಕ ಮಾಡೋ ಕೇಂದ್ರ ಸರ್ಕಾರ ಇದೆಯಲ್ಲ, ಅದರ ಕಾನೂನುಗಳು ಬದಲಾವಣೆ ಆಗ್ಬೇಕು. ಆಳುವ ಪಕ್ಷದ ಎಲ್ರೂ ಒಟ್ಟಿಗೆ ಸೇರಿ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡೋದಿದೆಯಲ್ಲ, ಅದೇ ಅಕ್ರಮದ ಮೂಲ. ಅದು ಬದಲಾವಣೆ ಆಗದೇನೆ ನೀವು ಹೇಗ್ ನಿರೀಕ್ಷೆ ಮಾಡ್ತೀರಿ? ಈಗ ಚುನಾವಣಾ ಒಂದ್ ನಿಮಿಷ ಸರ್, ಈಗ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡುವ ಒಂದು ಸಮಿತಿನಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರಿದ್ದಾರೆ. ಹಿಂದೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಇದ್ರು ಅದರಲ್ಲಿ, ಅಲ್ವಾ? ಹೌದು, ಹಿಂದೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮತ್ತೆ ಪ್ರತಿಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿ ಇದ್ರು. ಹಿಂದೆ ಆ ವ್ಯವಸ್ಥೆ ಮತ್ತೆ ವ್ಯವಸ್ಥೆ ಜಾರಿಗೆ ಬರಬೇಕು. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ವಿರೋಧ ಪಕ್ಷ ಆಡಳಿತ ಪಕ್ಷದವರು ಇರ್ತಾರೆ. ಮೂರನೇ ಒಬ್ರು ರಾಜಕೀಯೇತರ ವ್ಯಕ್ತಿ ಇದ್ದಾಗ ಅಲ್ಲಿ ಪಾರದರ್ಶಕವಾಗಿ ಆಯ್ಕೆ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅಮಿತ್ ಶಾ ಮತ್ತು ಮೋದಿ ಅವರು ಇದ್ದ ಮೇಲೆ ಅಲ್ಲಿ ಆಯ್ಕೆ ಒನ್ ಸೈಡ್ ಆಗ್ತದ, ವಿರೋಧ ಪಕ್ಷದ ನಾಯಕರಿಗೆ ಸೇ ಇರ್ತದ? ಯಾರಿಗಾದ್ರೂ ಇದು ಊಹಿಗೆ ಬಿಟ್ಟು ವಿಚಾರ. ಇದನ್ನೇನು ಬಹಳ ದೊಡ್ಡ ಸಂಶೋಧನೆ ಅಗತ್ಯ ಇಲ್ಲ. ಇದನ್ನ ಮತ್ತೆ ಜಾರಿಗೆ ತರುವ ಕೆಲಸವನ್ನ ಮಾಡಬೇಕು. ಇದು ಮೊದಲನೇದು. ಎರಡನೇದು, ಈ ಸ್ವಾಯತ್ತ ಸಂಸ್ಥೆಗಳು ಯಾವ್ಯಾವಿವೆ ಅವು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಮತ್ತು ಸ್ವಾಯತ್ತ ಸಂಸ್ಥೆಗಳ ಅರ್ಥ ಉಳ್ಕೋಬೇಕು. ಅವನ್ನ ಬುಡಮೇಲ್ ಮಾಡ್ತಕ್ಕಂಥ ಕೆಲಸವನ್ನ ಆಳುವ ಪಕ್ಷಗಳು ಮಾಡಬಾರದು. ಬಿಜೆಪಿ ಕಳೆದ 11 ವರ್ಷಗಳಿಂದ ಅದೇ ಕೆಲಸವನ್ನ ಮಾಡ್ತಾ ಇದೆ. ಅದು ಈ ಸಮಗ್ರ ಪರಿಷ್ಕರಣೆ ಇದೆಯಲ್ಲ, ಈಗ ಬಿಹಾರ್ ಚುನಾವಣೆ ನಡೀತಿದೆ, ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಸಮಗ್ರ ಪರಿಷ್ಕರಣೆ ಕನಿಷ್ಠ 6 ತಿಂಗಳು ಮೊದಲು ನಡಿಬೇಕು. ಚುನಾವಣೆ ನಡೆಯೋ 8 ದಿನದ ಮೊದಲಲ್ಲ. ಯಾರನ್ನ ಬೇಕಾದ್ರೂ ಸೇರಿಸಬಹುದು, ಯಾರನ್ನ ಬೇಕಾದ್ರೂ ತೆಗಿಬಹುದು. ಮತ್ತು ನಮ್ಮ ಅಸೆಂಬ್ಲಿ ಚುನಾವಣೆಗಳಲ್ಲಿ ಗೆಲ್ಲೋದು ಸೋಲೋದು 5,000 ಮತಗಳ ಅಂತರದಲ್ಲಿ. 5,000 ಮತಗಳಲ್ಲಿ ಸೋಲೋರು ಗೆಲ್ತಾರೆ, ಗೆಲ್ಲೋರು ಸೋಲ್ತಾರೆ. ಅಂತ ಕಡೆ ನೀವು 10,000 ಮತಗಳ ತನ ಮಾಡಿದ್ರೆ 20,000ದಲ್ಲಿ ಗೆಲ್ಲೋನ್ ಸೋಲ್ತಾನೆ, ಸೋಲೋನ್ ಗೆಲ್ತಾನೆ. ಈ ಅಕ್ರಮ ಆಗಬಾರ್ದಲ್ವಾ ಪ್ರಜಾಪ್ರಭುತ್ವದಲ್ಲಿ? ಉದಾಹರಣೆ ಕೂಡ ಕಾಂಗ್ರೆಸ್ ಗೆದ್ದಿರೋ ಕಡೆ ಸರ್, ನನ್ ಕೊನೆ ಪ್ರಶ್ನೆ, ಕಾಂಗ್ರೆಸ್ ಗೆದ್ದಿರೋ ಕಡೆ ಹಾಗಾದ್ರೆ ನಿಮಿಷ ಶ್ರೀನಿವಾಸ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಅದು ನೀವು ಕೂಡ ಒಪ್ಕೋಬೇಕಾದ ಒಂದು ರಾಜಕೀಯ ಪಕ್ಷವಾಗಿ ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಚುನಾವಣೆ ನ್ಯಾಯಸಮ್ಮತವಾಗಿ ನಡೀಬೇಕು. ಯಾಕಂತ ಹೇಳಿದ್ರೆ ಮತದಾನ ಹಕ್ಕಿದೆಯಲ್ಲ, ಅದನ್ನ ಕಸಿದುಕೊಳ್ಳಿಕ್ಕೆ ನಾವು ಹೋಗ್ಬಾರ್ದು. ಅದಕ್ಕಾಗಿ ದರ್ಶನ್ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನೀವು ಅದಕ್ಕೆ ನಿಮ್ಮದೇ ಆದಂತಹ ಒಂದು ನಿಮ್ಮ ಪಕ್ಷದ ನಿಲುವನ್ನು ನೀವು ಪ್ರಕಟಪಡಿಸಿದ್ರೆ, ಅದೇ ರೀತಿ ಹನುಮಂತ ಅವರು ಕೂಡ ಹೇಳಿದ್ದಾರೆ. ಸೊ ಇವತ್ತಿನ ಚರ್ಚೆಯ ಉದ್ದೇಶ ಇಷ್ಟೇ. ಏನು ಅಂತ ಹೇಳಿದ್ರೆ, ಇದು ಬರೇ ಮಹದೇವಪುರದ ಒಂದು ಪ್ರಶ್ನೆ ಅಲ್ಲ. ನಾಳೆ ಇನ್ನೊಂದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲೂ ಕೂಡ ಈ ತರದ್ದು ನಡೀಬಹುದು, ಅಥವಾ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿರುವಂತಹ ಪಕ್ಷದಲ್ಲಿ ಕೂಡ ನಡೀಬಹುದು, ಹೇಳಲಿಕ್ಕಾಗಲ್ಲ. ಅದು ಎಲ್ಲ ದೃಷ್ಟಿನಲ್ಲೂ ಕೂಡ ಈ ಚುನಾವಣಾ ಆಯೋಗ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬೇಕಾಗಿದ್ದು ಬಹಳ ಮುಖ್ಯವಾಗಿದೆ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಉಳಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ಚುನಾವಣೆಯ ವ್ಯವಸ್ಥೆಗೆ ಬಹಳ ಕಳಂಕ ಅದು, ಮತ್ತು ಚುನಾವಣೆಗೆ ಯಾವ ಅರ್ಥವೂ ಉಳಿಯೋದಿಲ್ಲ. ಇದು ಕೂಡ ನಾವು ಇವತ್ತಿನ ಚರ್ಚೆ ಏರ್ಪಡಿಸೋದಕ್ಕೆ ಮುಖ್ಯ ಕಾರಣ ಅದು. ಇವತ್ತಿನ ಚರ್ಚೆನಲ್ಲಿ ನೀವು ಮೂರು ಕೂಡ ಬಹಳ ಆಕ್ಟಿವ್ ಆಗಿ ಭಾಗವಹಿಸಿದ್ರಿ. ನಿಮ್ಮ ವಿಚಾರಗಳನ್ನು ನೀವು ಮಂಡನೆ ಮಾಡಿದ್ದೀರಿ. ದರ್ಶನ್ ಜೈನ್ ಅವರಿಗೆ, ಪಟಾಪಟ್ ಶ್ರೀನಿವಾಸ್ ಅವರಿಗೆ ಮತ್ತು ಹನುಮಂತ ಅವರಿಗೆ ಮೂವರಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.